ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 12 ನೋಡು ನೋಡು ನೀನೆ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅದು ಇದು ಎನ್ನದಿರಿಟ್ಟು ಅಳಿದು ಹೋಗುವುದು ಅಸತ್ಯವೆಂದು ನೇತಿಗಡೆ ಮೊದಲ ವಾಸನೆಯ ಹಮ್ಮಳಿದು ನಿಜ ಪದವು ಅಖಂಡಿತವೆಂದು ತಿಳಿದು ನೆನಸಿನ ಗಿಡ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ ಜನನಾದಿ ವಿಕೃತಿ ಒಂದಿಲ್ಲ ಎನ್ನುತ್ತಿವೆ ಸ್ತುತಿ ಕುಲವೆಲ್ಲ ಧರೆ ಮೊದಲಾದ ಮೂಲ ಬಿಂದು ಕಡ ಚರವಚರಾದಿಯೊಳಗೆ ಬೆಳೆಸದೆ ಆಶ್ರಯವಾಗಿ ನಿಂತು ತೋರ್ಪ ಗುರು ಶಂಭುಲಿಂಗವೇ ನೀನೆಂದು. ಕೆಲವು ಕಡೆ ಅವರು 3 ಪದ್ಯಗಳ ಇದನ್ನು ಮಾಡ್ತಾರ, ಕೆಲವು ಕಡೆ 5 ಇವುಗಳನ್ನ ಮಾಡ್ತಾರ. ಬಹಳ ಚಂದ. ನಿಜಗುಣ ಶಿವಯೋಗಿಗಳಂದ್ರೆ ಅಮೃತ. ಏನು ನಾವು ಅಮೃತ ಕುಡ್ದಂಗ ಆಗ್ತದ ಅದನ್ನ ಕೇಳಿದರೆ ಹೌದು, ನಿಜವಾಗ್ಲೂ ಇದು ಅಮೃತ. ಅಮೃತ ಅಂದ್ರೆ ನಮ್ಮ ಮೃತ ಅಲ್ಲದ ಸ್ವರೂಪವನ್ನ ತೋರಿಸ್ತಾರ. ಸಾವಿಲ್ಲದ, ಹುಟ್ಟು ಸಾವುಗಳಿಲ್ಲದ ಆತ್ಮವಸ್ತು ನಾವಂತ ತೋರಿಸ್ತಾರ. ಅವ್ರು ಹೇಳಿದಂಗ ನೋಡ್ಕೋತ ಹೊರಟ್ರೆ ಸಾಕು, ಧನ್ಯರಾಗಿ ಬಿಡುತ್ತೇವೆ. ಆದರೆ ಇದನ್ನ ಗುರುಗಳಿಂದ ಕೇಳಿ ಆ ರೂಪದಲ್ಲಿ ನೋಡ್ಬೇಕು, ನಮ್ಮಿಷ್ಟದಂಗ ನೋಡೋದಲ್ಲ. ಆಧ್ಯಾತ್ಮ ಯಾವಾಗ್ಲೂ ಗುರುಮುಖದಿಂದ ಅಂತಾನೆ ಹೇಳ್ಕೊಂಡು ಬಂದಾರೆ. ಎಲ್ಲ ಇದರೊಳಗೂ ಗುರುಮುಖದಿಂದ. ಯಾಕೆ? ಅದನ್ನ ಅನುಭವಿಸಿದವರು, ಅದೇ ಆದವರು. ಅನುಭವಿಸಿದವ್ರು ಅಂದ್ರ ಅವ್ರು ಬೇರೆ, ಅನುಭವ ಬೇರೆ ಅಂತ ಆಗ್ತದ. ಹಂಗಿಲ್ಲ, ಅವರೇ ಆ ವಸ್ತು, ಆ ವಸ್ತುವೇ ಅವ್ರು. ಹಂಗ ಸಾಧನ ಮಾಡಿರ್ತಾರ, ಪೂರ್ಣತೆಯನ್ನ ಪಡೆದಿರ್ತಾರ. ಅದರಲ್ಲಿ ಬಹಳ ಜನ ಮಹಾಪುರುಷರನ್ನ ನಾನು ಇಂಥವ್ರು ಅದಾರನ್ನಂತೂ ಹುಡುಕೊಂಡು ದೇಶ ಎಲ್ಲ ಸುತ್ತ ಹಾಕಿದ್ದೆ. ಕೊನೆಗೆ ನಮ್ಮ ಹತ್ರ ಇದಾರ ಗುರುಗಳು, ನಮ್ಮ ಸ್ವರೂಪ ನಮ್ಮ ಇದರಲ್ಲೇ ಇದ್ದಾರ. ಅಂಥವ್ರ ಭೇಟಿ ಆಯ್ತು 1900 ಬಹುಶಃ 68 ಇರ್ಬೇಕು. ಮೊದಲು ನೋಡಿದ್ದೆ ಅವ್ರನ್ನ. ಮೊದಲು ನೋಡೋದು ಆಮೇಲೆ ಮುಮುಕ್ಷತ್ವ ಬಂದು ನೋಡೋದು ಬಹಳ ವ್ಯತ್ಯಾಸ ಐತಿ, ತುಂಬಾ ವ್ಯತ್ಯಾಸ ಐತಿ. ಅಂತಿರ್ತಿರಲ್ ನೀವು, ಮದ್ವಿನ ಮೊದ್ಲು ನೋಡಿದ್ವಿ ಆ ಹುಡುಗಿನ ಅಂತ ಅನ್ನೋದಿಲ್ಲ. ನೆನಸಿನ ಗಿಡ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ ಜನನಾದಿ ವಿಕೃತಿ ಒಂದಿಲ್ಲ ಎನ್ನುತ್ತಿವೆ ಸ್ತುತಿ ಕುಲವೆಲ್ಲ ಧರೆ ಮೊದಲಾದ ಮೂಲ ಬಿಂದು ಕಡ ಚರವಚರಾದಿಯೊಳಗೆ ಬೆಳೆಸದೆ ಆಶ್ರಯವಾಗಿ ನಿಂತು ತೋರ್ಪ ಗುರು ಶಂಭುಲಿಂಗವೇ ನೀನೆಂದು. ಕೆಲವು ಕಡೆ ಎಲ್ಲಿ ನೋಡಿದಲ್ಲಿ ದೇವರು ಏನ್ ಹೇಳ್ತಾರೆ, ಎಲ್ಲಾ ಪರಬ್ರಹ್ಮಗಳೇ. ಎಲ್ಲ ಅಂದ್ರೆ ಏನು? ಲಿಂಗ ಬಿಟ್ಟು ಮತ್ತೊಂದ್ ಬಿಟ್ಟು ಜನವಾರ್ ಬಿಟ್ಟು ಅಂತ ಇರ್ತದ. ಎಲ್ಲಾ ಪರಬ್ರಹ್ಮವೆನಬೇಕು, ಬೇರೊಂದಿಲ್ಲ ಎಂಬುವ ದೃಢ ಇರಬೇಕು. ಎಲ್ಲವೂ ಬ್ರಹ್ಮಮಯ. ಮತ್ತೆ ಎಲ್ಲಾ ಬ್ರಹ್ಮ ಆದ್ಮೇಲೆ ನಾನು ಬ್ರಹ್ಮ ಆಗುದಿಲ್ಲ. ಮನುಷ್ಯನ ಈ ಜೀವನ ಒಂದು ದೊಡ್ಡ ಭ್ರಾಂತಿ. ನಾನು ಸ್ವತಂತ್ರ ಇದ್ದೀನಿ ಅಂತ ಕೇಳ್ಕೊಂಡಾನ ಯಾರು? ಜೀವ. ನಿಮ್ಗೊಂದು ಬುದ್ಧಿ, ಒಂದಿಷ್ಟು ಹೊರಗಿನ ವಸ್ತುಗಳ ಸಹಾಯ ಇತ್ತು ಅಂದ್ರ ನಿಮ್ಗ ನಾನು ದೊಡ್ಡ. ಅದಕ್ಕ ಇವರು ಸಣ್ಣವರು ಅಂತ ಒಂದು ದೊಡ್ಡ ಜೀವ ಮಾಡಿದರು. ಜಗತ್ ರಕ್ಷಕ ದೇವರು ಯಾವುದು? ಈಶ್ವರ. 5 ದೇವರನ್ನು ಮಾಡ್ಯಾರ ತಿಳ್ಕೊಳ್ಳೋದಕ್ಕ. ಅವು ಅದಾವಂತ ಅಲ್ಲ. ನೀನದಿ ಇಲ್ಲೋ ಒದವೋ ಬಿಟ್ಟವು. ರಮಣ ಮಹರ್ಷಿಗಳಂತೆ ಹೋದ್ರೆ ಎಲ್ಲರಿಗೂ ಅದನ್ನ ಕೇಳವು. ಅದು ಐತೋ ಇಲ್ಲೋ ಬಿಟ್ಬಿಡು, ದೇವ್ರ ಅದಾನೋ ಇಲ್ಲೋ ಬಿಟ್ಬಿಡು, ನೀ ಅದಿ ಇಲ್ಲೋ, ನೀನ್ ಯಾರು ನೋಡು. ಹಾಗೆ ನಮ್ಮ ನಿಜ ಸ್ವರೂಪವನ್ನು ಅರಿಯೋದು ಇದೇ ರೂಪದಲ್ಲಿ. ನಿಜಗುಣರು ನಮ್ಮ ಸ್ವರೂಪವನ್ನ ಕೈಗೆ ತಂದು ಕೊಡ್ತಾರ. ಅದರೊಳಗೆ ಇದು ಒಂದು ಸೂತ್ರ. ಏನಿದು? ನೋಡು ನೋಡು ನೀನೆ. ನಿನ್ನ ಜ್ಞಾನ ಬಂದು ಬಿಡ್ತದೆ ನಿನಗ. ಹಿಂಗ ನೋಡಿದ್ರೆ ನಿನ್ನ ಜ್ಞಾನ ಬರ್ತದ. ನಿನ್ನ ಅಂದ ಕೂಡ್ಲೆ ನಮ್ದು ಅಹಂಕಾರ ಓರಿನಲ್ಲೋ ಅಂತ ತಿಳ್ಕೊಂಡೇವಿ. ಜೀವನ ನಾನು ಅಂತ ಗಟ್ಟಿ ಮಾಡಿಕೊಂಡೇವೆ. ಗಟ್ಟಿಗೆಟ್ಟದ ಏನು ಇರುವಂತದ್ದಲ್ಲ, ಸತ್ಯವಾಗಿ ಇರುವಂತವಲ್ಲ.
ಜ್ಞಾನಿಗಳ ಅನುಭವದಲ್ಲಿ ಅವು ಇರೋದಿಲ್ಲ. ನೀವು ಜ್ಞಾನಿಗಳಾದ್ರೆ ನಿಮಗ ಜೀವ ಇರೋದಿಲ್ಲ. ಜೀವ ಇರೋದಿಲ್ಲ ಅಂದ್ರೆ ಬದುಕಿರೋದಿಲ್ಲ ಅಂತ ಅಲ್ಲ. ಅದು ಒಳಗೊಂದು ಕೊಂಡೆ ಐತಿ. ನಮಗೂ ದೇಹಕ್ಕೂ ಅದು ಜಾಯಿಂಟ್ ಮಾಡೈತಿ. ಜಾಯಿಂಟ್ ಅಂದ್ರ ಅದನ್ನ ಬಿಡಿಸಾಕ ಬರ್ಲಾರ್ದಂಗ ಮಾಡಿಬಿಟ್ಟೈತಿ. ಅದು ಕಾರಣ ಏನೇನೋ ಹೇಳ್ತಾರೆ ಮಹಾತ್ಮರು. ಈ ಜೀವನ ಅಂತ ನಾನು ಬಹಳ ಜನ್ಮಗಳಲ್ಲಿ ಜನ್ಮ ತಗೋತ ಬಂದೀನಿ. ಯಾವ್ಯಾವ ದೇಹ ಬರ್ತದೋ ಅದರಲ್ಲೇ ನಾನು ತಾಧ್ಯಾತ್ಮ ಹೊಂದ್ಕೊಂಡು ಬಂದೀನಿ. ಅದನ್ನ ಮುಂದುವರೆಸೇನಿ. ಇಲ್ಲ ಹೇಳ್ತಾರಲ್ಲ, ರಾಮಂದು ಎಲ್ಲವೂ ಹೇಳ್ತವರ ಅವ್ರು ವಂಶ ಅಂತ. ಸೂರ್ಯವಂಶನ ಚಂದ್ರವಂಶ ಅಂತ ಏನೋ ಹೇಳ್ತಾರ ಅವ್ರಿಗೆ. ಹಂಗ ವಂಶ ವಂಶ ಅವ್ರು ಇರ್ತಾರ ಅಂತ ತಿಳಿತಾರ. ಅದು ಹೆಂಗ್ ಸಾಧ್ಯ ಐತಿ? ಹೇಗ ಸಾಧ್ಯ ಐತಿ? ಆ ವಿಚಾರ ತಲೆಯಲ್ಲಿ ಬರೋದಿಲ್ಲ. ಅಷ್ಟು ಅಪರಂಪಾರ ವಿಶ್ವಾಸ ಅವರಿಗೆ. ಅದಕ್ಕೆ ನಾವು ದೇವರ ಅಂಶನೋ ಏನು ದೇವರು? ದೇವರಂದ್ರೆ ಏನು ಅಂತ ಸಂಶೋಧನೆ ಮಾಡಿದವರು ಉಪನಿಷತ್ ಋಷಿಗಳು. ಅದನ್ನ ಕಂಡು ಹಿಡಿದ್ರು. ಅವ್ರು ನಮ್ಮ ಪ್ರಕಾರ ಹೇಳ್ತಾರ, ಅವ್ರ ಪ್ರಕಾರ ಹೇಳ್ತಾರ. ಮೂರು ನಮಗ ಬಹಳ ಅನುಭವದಲ್ಲಿ ಇದ್ದಾವು. ಮೂರು ಅನುಭವದಲ್ಲಿ ಇದ್ದಾವಿಲ್ಲ. ಮೂರು ಯಾವು? ಈ ಜಗತ್ತು ಅನುಭವದಲ್ಲಿ ಐತಿ. ಇದು ಬೃಹತ್ ಸೃಷ್ಟಿ. ವಿಜ್ಞಾನಿಗಳ ಇದಕ್ಕೆ ಹೋದ್ರ, ಅಪ್ಪವ್ರಂತವ್ರ ಇದಕ್ಕೆ ಹೋದ್ರ ಎಷ್ಟು ದೂರ ತೋರಿಸ್ತಾರೆ ಈ ಜಗತ್ತನ್ನ. ಇನ್ನು ಮಾಡ್ತಾನೆ ಇದ್ದಾರಂತ, ಸಂಶೋಧನೆ ಮಾಡ್ತಾ ಇದ್ದಾರಂತ. ಅವ್ರು ಹೇಳಿದ್ರು ಇಂಥ ಭೂಮಿಗಳು ಎಷ್ಟೋ ಅದಾವಂತಲ್ಲ. ಇನ್ಯಾವ ಲೆಕ್ಕದವ್ರು ನಾವು? ಸೂರ್ಯನಿಗೆ ನಾವು ಏನೋ ಅಲ್ಲ ಅಂತ. ಭೂಮಿ ಬಹಳ ಕಡಿಮೆ ಅಂತ, ಸಣ್ಣ ಕಣ ಅಂತ, ಏನೋ ಅಲ್ಲ ಅಂತ. ಅದ್ರೊಳಗ ನಮ್ಮೂರಾಗ ನಾವದಿವಂದ್ರೆ ಎಷ್ಟಿರ್ಬೋದು. ಆದ್ರೆ ಇವ್ರು ಹೇಳ್ತಾರ ನೀವು ಅಂತವ್ರಲ್ಲ, ಸಣ್ಣವ್ರಲ್ಲ. ನನಗ ಗುರುಗಳ ಭೇಟಿ ಆದಾಗ, ಪ್ರಥಮವಾಗಿ ಭೇಟಿ ಆದವಾಗ ನನಗೆ ಹೇಳಿದ್ರು, ನೀವ್ ಯಾರು ಅಂತ ನಿಮಗ್ ಗೊತ್ತು, ನಿಮ್ಮಂತ ದೊಡ್ಡವ್ರಿಲ್ಲ, ಇರೋದು ಬಹಳ ದುರ್ಲಭ ಅಂದ್ರು. ನಮ್ಗೇನ್ ಗೊತ್ತಾಗತ್ತೆ? ನಾವೆಲ್ಲಾ ದೊಡ್ಡವರಾಗುದು ಪಾಂಡಿತ್ಯದಿಂದ ಅಲ್ಲ. ಪಂಡಿತರಿರ್ತಾರಲ್ಲ, ಎಷ್ಟು ದೊಡ್ಡವರು ಅವರು ಇರುವುದಿಲ್ಲೇನು? ಐಶ್ವರ್ಯದಿಂದ, ಅಧಿಕಾರದಿಂದ ಅಲ್ಲ, ರೂಪನಾಮಗಳಿಂದ. ಮತ್ತೆ ಕೆಲವರು ಹೇಳ್ತಾರೆ, ನೀವು ಎಷ್ಟು ದೊಡ್ಡ ನೋಡು, ನಿನ್ನ ವಂಶ ತೋರಿಸ್ತಿರ್ತಾರೆ ನೋಡಿ ಟಿವಿ ಒಳಗ. ಒಬ್ಬೊಬ್ಬ ದೊಡ್ಡವರು ನೋಡ್, ನಾನು ಇಷ್ಟು ವಂಶ ಬೆಳೆದು ಬಿಟ್ಟೈತಿ ಅಂತ. ಅದರಿಂದ ದೊಡ್ಡವರು ಅನಿಸ್ಕೊಂತಾರ. ಎಲ್ಲೋ ನಮಗೆ ಹೇಳ್ತಿದ್ರಲ್ಲ ಕೆಲವು ದಿವಸದಿಂದ, 100 ಜನ, 110 ಎಷ್ಟೋ ಜನ ಒಂದೇ ಮನೆಯಲ್ಲಿ ಬದುಕ್ಯಾರ ಅಂತ ತೋರಿಸ್ತಿದ್ರು. ಕೂಡು ಕುಟುಂಬ ಅಂತ. ಅದಲ್ಲ, ಅದು ಬಹಳ ದೊಡ್ಡದು ಹೌದು ಅಂತ ಹೇಳ್ತಿದ್ದಿಲ್ಲ. ಹಾಗೆ ಈ ದೇಹದಿಂದ, ಈ ಭಾವದಿಂದ, ಈ ಮನಸ್ಸಿನಿಂದ ಅವನ್ನೆಲ್ಲ ಹೇಳ್ತಾರೆ. ನಿಜವಾಗ್ಲೂ ದೊಡ್ಡವ್ರು ಯಾರಂದ್ರೆ ದೇವರು. ಅದು ಒಂದೇ ವಸ್ತು, ಏಕಮೇವ ಅದ್ವಿತೀಯ ಅಂತ ಕರೆದಾರ ಶಾಸ್ತ್ರದಲ್ಲಿ. ಹೌದಲ್ಲ? ಅಂತ ವಸ್ತು ನೀನದಿ. ಈಗ ಅದನ್ನ ತೋರಿಸ್ತಾರ. ಹೆಂಗ ತೋರಿಸ್ತಾರ? ನಿನಗ ನೋಡಾಕ ಕಣ್ಣಿನಿಂದ ನೋಡಾಕ್ ಬರ್ತದ ಅಲ್ಲ. ನಾವು ಜಗತ್ತನ್ನ ಕಣ್ಣಿನಿಂದ ನೋಡ್ತೇವೆ. ನಮ್ ಬಂಧು ಬಳಗ ಎಲ್ಲಾ ವ್ಯವಹಾರವನ್ನ ಕಣ್ಣಿನಿಂದ ನೋಡ್ತೇವೆ. ಕಣ್ಣಿಲ್ಲ ಅಂದ್ರೆ ನೋಡಾಕ್ ಬರ್ತದ ಇಲ್ಲ. ಎರಡನೇದು ಮನಸ್ಸಿನಿಂದ ನೋಡ್ತೀವಿ. ಅವು ಒಳಗ್ ಗೊತ್ತಾಕವು. ನನಗ್ ಕಷ್ಟ ಇದೆ, ನನಗ್ ಸುಖ ಇದೆ, ಇವೆಲ್ಲ ಮನಸ್ಸಿನಲ್ಲಿ. ಕಾಮಕ್ರೋಧಾದಿಗಳು ಮನಸ್ಸಿನಲ್ಲಿ. ಅವುಗಳ ಸ್ವರೂಪ ಆಗೈತೆ ಅದು. ಅಂತ ಮನಸ್ಸು ಒಳಗ ನೋಡೋದು. ನನಗಿವತ್ತು ಸಮಾಧಾನ ಇಲ್ಲ, ತಮ್ಮನೆ ಹೇಳ್ತಿರ್ತಾನ, ನನ್ನ ಮನಸ್ಸು ಸಮಾಧಾನ ಇಲ್ಲ. ಹಂಗಾರೆ ನೀನಲ್ಲ, ನಿನ್ನ ಮನಸ್ಸು ಸಮಾಧಾನ ಇಲ್ಲ. ಅದನ್ನ ನೋಡಾಕ್ ಬರುದಿಲ್ಲ ಅವ್ರಿಗೆ. ಯಾವ್ದನ್ನ? ಮನಸ್ಸು ನೋಡಾಕ್ ಬರುದಿಲ್ಲ. ಅದು ಗುರುಗಳ ಹತ್ರ ಹೋಗ್ತೇವೆ. ಹೇಳಿರಲ್ಲ, ಶಿವಪುತ್ರ ಸ್ವಾಮಿಗಳಿಗೆ ವರ್ಷಗಟ್ಟಲೆ ಅದನ್ನ ಚಿಂತನಾ ಮಾಡಾಕತ್ತಿ ಅವ್ರನ್ನ ಜ್ಞಾನಿಗಳು ಮಾಡಿದಾರ. ಸಿದ್ಧಾರೂಢ ಶಿವಪುತ್ರಪ್ಪನವ್ರು ಬಂದರಲ್ಲ, ಅವರೇ ಈ ಅವ್ರ ಶಿಷ್ಯರಲ್ಲಿ ಬಹಳ ಪ್ರಸಿದ್ಧ. ಅವರು ರಿಣಿ ಅಜ್ಜವರು, ಇನ್ನೂ ಕೆಲವರು ಬಹಳ ಜನ ಇದ್ದಾರೆ. ನಾವು ಗೋವಿಂದ ಸ್ವಾಮಿಗಳು ನಮ್ಮನ್ನು ಹೊಡಿಕೊಂಡು ಮನೆಗೆ ಬಂದಿದ್ರಲ್ವಾ ಮೈಸೂರಿಗೆ. ಬಹಳ ದೊಡ್ಡವರು ಅವರೆಲ್ಲ. ಸಿದ್ಧಾರೂಢರ ಆಪ್ತರು. ಅವ್ರಿಗೆಲ್ಲ ಸಾಧನಾ ಮಾಡಿ ಬೆಳೆಸ್ತವ್ರು.
ಹೇಳಿದವರು. ಅದರಲ್ಲಿ ಈಗ ಶಿವಪುತ್ರ ಸ್ವಾಮಿಗಳಿಗೆ ಹೀಗಿದೆ ವಿಚಾರ. ಅವರು ಅವ್ರು ಈಗೆಲ್ಲ ನಮ್ಮ ಶ್ರವಣ ಕೇಳುವಾಗ ಯಾರು ಇರ್ತಾರೆ ನೋಡೋರೆಲ್ಲ ಶಿವಪುತ್ರಪ್ಪನವ್ರ ಶಿಷ್ಯರವರು. ಒಂದು ಶಿವಾನಂದರ ಬಳಗ ಅಂತ ಐತಿ. ನಮ್ಮ ಗುರುಗಳು ಶಿವಾನಂದರ ಪರಂಪರೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ತಿರ ಬೆಳೆದವರು. ಸಣ್ಣವರಿದ್ದಾಗಿಂದ ಇವರೆಲ್ಲ ಇದು ಎಲ್ಲಿ ಇವೆಲ್ಲ ಗುರು ಪರಂಪರೆ ಅಂತ ಕರೀತಾರೆ. ಆ ಗುರು ಪರಂಪರೆ ಅಂದ್ರೆ ಏನು? ಸತ್ಯವನ್ನು ತೋರಿಸೋದು. ಈ ಜಗತ್ತಿನ ಗದ್ದಲದಲ್ಲಿ ಸಿಗಾಕೋಬಾರ್ದು. ಜಗತ್ತು ಬಹಳ ಗದ್ದ. ಜಗತ್ತಂದ್ರೆ ಏನು? ನೀನ್ ಯಾವ ಜಾತಿಯವನು, ಲಿಂಗ ಹಾಕಿಯೋ ಇಲ್ವೋ, ವಿಭೂತಿ ಧರಿಸಿಯೋ ಇಲ್ವೋ, ದೊಡ್ಡ ದೊಡ್ಡವ್ರಿಗೆ ಹೆಂಗ ಅನಿಸ್ತದ, ಸಣ್ಣವ್ರಲ್ಲ. ಸಾಮಾನ್ಯ ಜನಕ್ಕೆ ಏನು ಮಹತ್ವ ಇಲ್ಲ. ಅವ್ರ ಬೇಕಾದ್ರೆ ಹಾಕೋತಾರ, ಬೇಡ ಬಿಡ್ತಾರ ಲಿಂಗ ಅಲ್ಲ. ಆದ್ರೆ ನಾವು ಲಿಂಗಾಯತರು ಅಂತ ಹೇಳ್ತಿರ್ತಾರೆ ಅಲ್ಲ. ಎಷ್ಟು ಜನ ಇಲ್ಲ? ಕೋಟಿ ಕೋಟಿ ಜನ ಇದ್ದಾರೆ. ಆ ಸಂಪ್ರದಾಯದವರ ಬೇಕಾದಷ್ಟು ಜನ ಇದ್ದಾರೆ. ತಪ್ಪದ ಯಾರು ಪೂಜೆ ಮಾಡೋರು ಅದಾರ? ತಪ್ಪದ ಬೆಳಿಗ್ಗೆ ಎದ್ದು ಲಿಂಗ ಪೂಜೆ ಮಾಡೋರು ಇದಾರ? ಬಹಳ ಕಡಿಮೆ, ಬಹಳ. ನೀವೇನ್ ಬಿಡು ಲಿಂಗಾಯತರಲ್ಲ, ನೀವ್ಯಾಕ ಇಲ್ಲ ಇಲ್ಲ ಅಂತೇಳಿ. ಲಿಂಗಾಯತರಲ್ಲ, ಅವ್ರ ಲಿಂಗ ಎಲ್ಲಿ ಇರ್ತತಿ? ಅದನ್ನ ಗುರು ಕೊಡ್ತಾರೆ. ನಮ್ಮ ಗುರುಗಳಂತ ಇರ್ತಾರೆ, ಜಂಗಮರು ಅಂತ ಇರ್ತಾರೆ. ನಮ್ಮ ಗುರು ಈಗ ಜಂಗಮರು ಬರ್ಸಾಕ ಈಗೇನ್ ಇದೈತಲ್ಲ, ಜನ ನಿಮ್ದು ಇದು ಬಂದೈತಲ್ಲ, ಅದರಾಗ ಅದನ್ನ ಬರ್ಸ್ಬೇಕು ಅಂತ ಬರಕತ್ತಾರಿ. ಏನ್ ಮಾಡೋದನ್ನ ಇದನ್ನ ಸವಲತ್ತು ಪಡಿಯಾಕ. ಜಂಗಮರಂದ್ರೆ ಶ್ರೇಷ್ಠರು, ನಮಗೆಲ್ಲಾ ಪೂಜ್ಯ ಗುರುಗಳವರು. ಅವು ಎಲ್ಲಾ ನಮ್ಗ ಮೈಲಿಗಳು ಬರ್ತಾವ, ಬಹಳ ಮೈಲಿಗೆ ಬರ್ತಾವ. ಬರುದಿಲ್ಲ? ಹುಟ್ಟಿದ ಮೈಲಿಗೆಯಿಂದ ಶುರುವಾಗಿ ಸಾಯು ತನಕ ಬರೀ ಮೈಲಿಗೆ ಇದ್ದ ಇರ್ತಾವ. ಆ ಮೈಲಿಗೆ ಕಳೆಯವ್ರು ಅವ್ರು. ಮನೆಗೆ ಬಂದು ಅವ್ರ ಪಾದ ಪೂಜೆ ಮಾಡಿ ತೀರ್ಥ ಪ್ರಸಾದ ಕೊಟ್ಟು ಅಂದ್ರ ನಿಮ್ದೆಲ್ಲಾ ಹೋಯ್ತು, ಮೈಗೆ ಹೋಗ್ಬಿಡ್ತದೆ. ನಿಮ್ಗೆ ಗುರುಗಳನ್ನ ಕರೆಸಿ ಅದನ್ನ ಮಾಡಿದಿ. ಇದು ಹೊರಗಿನ ಕರ್ಮಗಳಲ್ಲಿ ಇರೋ ಇವನ್ ಪಾಲಿಸ್ಬೇಕು. ಏನ್ ತಪ್ಪಾಗುದಿಲ್ಲ, ಏನ್ ದೊಡ್ಡ ಅನಾಹುತ ಆಗುದಿಲ್ಲ. ದೊಡ್ಡವ್ರು ಅದನ್ನೇನಾರು ಮಾಡ್ಲಿ. ದೊಡ್ಡವರು ಸಿದ್ಧಾರೂಢರ ಹತ್ರ ಬಂದು ಕೇಳಿದ್ರು ಅಂತ, ಬಹಳ ದೊಡ್ಡವರು. ಅದು ಪರಂಪರೆ ಬಹಳ ಐತಿ. ಯಾರು? ಅದು ಏನದು? ಗೊಂದಾವಲೆ ಮಹಾರಾಜ್. ಬ್ರಹ್ಮಾನಂದರು ಅಂತ ಅವ್ರಿಗೆ ಕಲಿತಿದ್ರು. ಗೊಂದಾವಲೆ ಅದು ಮಹಾರಾಷ್ಟ್ರದೊಳಗಿರೋ. ಅದರ ಸಂಪ್ರದಾಯದವರು ಬಹಳ ಅಂದ್ರೆ ಬಹಳ ಜನ ಇದ್ದಾರೆ. ಅವಾಗ ನಮಗವರು ಅವರ ಶಿಷ್ಯರು ನನಗೆ ಪರಿಚಯ ಇದ್ರು. ಅವರ ಶಿಷ್ಯರು ಬೆಳದಡಿ ಅಂತ ಯಾರೋ ಒಬ್ಬರು ಮಹಾತ್ಮರಿದ್ರು. ಈಗ ನಮ್ಮ ಇವ್ರು ಇದ್ದಾರಲ್ಲ, ಬಹುಶಃ ಅನಂತರಾಮ ಅವರು ಆ ಗೊಂದವಲೆ ಮಹಾರಾಜರ ಶಿಷ್ಯರಿಂದ ದೀಕ್ಷೆ ತಗೊಂಡೆ ಅಂತ ಅವ್ರು ಹೇಳ್ತಿದ್ರು. ಅನಂತರಾಮ ಅವರು ಇದಾರಲ್ಲ ಈಗ, ಅವ್ರು ಹೇಳ್ತಿದ್ರು ಆ ಪರಂಪರೆಯವರು ಬಹಳ ಜನ. ಅವ್ರು ಒಂದ್ಸಲ ಅವ್ರ ಭಕ್ತರು ಬಾಳ ಇರ್ತಾರೆ ಹುಬ್ಬಳ್ಳಿ ಒಳಗೆ. ಅವ್ರ ಚರಿತ್ರೆ ಒಳಗೆ ಬರ್ತತಿದ್ರು. ಅವ್ರ ಹುಬ್ಬಳ್ಳಿ ಒಳಗೆ ಅವ್ರ ಜನಾಂಗ ಬಾಳ ಇರ್ತಾರೆ. ಇದಕ್ಕೆ ಅವ್ರು ಬರ್ತಿರ್ತಾರೆ ಗುರುಗಳಿಂದ. ಅದು ಗುರುಗಳಿಂದ ದೀಕ್ಷೆ ತಗೊಂತಾರೆ. ಅವರಿಂದ ದೀಕ್ಷೆ ತಗೊಂಡು ಸಾಧನವನ್ನ ಮಾಡ್ತಾರೆ. ಪ್ರತಿ ಸಲ ಅವ್ರನ್ನ ಕರೆಸ್ತಾರ. ಹಂಗ ಕರೆದಿರ್ತಾರ ಅವ್ರನ್ನ. ಎಲ್ಲಿ? ಹುಬ್ಬಳ್ಳಿಗೆ. ಹುಬ್ಬಳ್ಳಿ ಸಿದ್ಧಾರೂಢರು ಇದ್ದಾಗ ಅವ್ರನ್ನ ಕರೆದಿರ್ತಾರ. ಅವರು ಬಂದು ಇದನ್ನೆಲ್ಲ ಮಾಡ್ತಿರ್ತಾರೆ. ಗುರುಗಳಿಗೆ ಉಪದೇಶ ಇದನ್ನೆಲ್ಲ ಅವ್ರ ಸಂಘ ಮಾಡ್ತಿರ್ತಾರೆ. ಒಂದು ಸಲ ಏನಾಗ್ತದ, ಅವ್ರಿಗೆ ಗೊಂದವಲೆ ಮಹಾರಾಜರಿಗೆ ಸಿದ್ಧಾರೂಢರನ್ನ ನೋಡ್ಬೇಕು ಅನಿಸ್ಬಿಡ್ತದ. ಎಷ್ಟು ಆಶ್ಚರ್ಯ! ಅವ್ರು ಯಾರು? ಅವ್ರ ಸಂಪ್ರದಾಯ ಬೇರೆ, ಇವ್ರ ಸಂಪ್ರದಾಯ ಬೇರೆ. ಅವರನ್ನ ನೋಡ್ಬೇಕು, ಇಲ್ಲಿ ಹುಬ್ಬಳ್ಳಿಗೆ ಬಂದೇನೆ, ಅವ್ರ ದರ್ಶನ ಮಾಡ್ಬೇಕು ಅಂತ. ಆವಾಗ ಇವರು ಹೆಚ್ಚಾಗಿ ಅವರೆಲ್ಲ ಮಂತ್ರವನ್ನು ತಗೊಳ್ಳೋರು, ಅವರ ಸುಜಾತಿಯವರು ಇರ್ತಾರೆ. ಬಹಳ ಆಶ್ಚರ್ಯ ಐತಿ. ಇದು ಜಗತ್ತು ಬಹಳ ಮಾಯ ಐತಿ, ತುಂಬಾ ಮಾಯ ಐತಿ. ಅದುಗಳು ಸಿಕ್ಕಾಕೋಬಾರ್ದು. ನಾವು ಸಿಕ್ಕಾಕೋಬಾರ್ದು, ಅಷ್ಟು ಮಹತ್ವ ಕೊಡ್ತಾನೆ ಅಷ್ಟೇ. ಮತ್ ಸಿಕ್ಕಾಕೋಬಾರ್ದು ಅಂದ್ರೆ ಅದನ್ನ ಏನಂತಿರೋದು, ಬಹಳ ಬೆಳಕು ಬೇಡ, ಬಹಳ ಕುಗ್ಗಿಸ್ಲೂಬಾರ್ದು. ಏನಂತ ಒಂದ್ ಇದು ಅಲ್ಲದು. ಆದ್ರ ಅದು ಬಹಳ ದೊಡ್ಡ. ಎಲ್ಲ ಕಡೆ ಈಗ ಅದೇ ಸಂಪ್ರದಾಯ ನಮ್ಮಲ್ಲಿ ಅನ್ನಕತ್ಯಾರ. ಗುರುಗಳು ಒಬ್ಬರು ಮಾತ್ರ ಸಂಪ್ರದಾಯ ಇರೋದು. ಸಿದ್ಧಾರೂಢರ ಸಂಪ್ರದಾಯ, ಶಿವಾನಂದ ಸಂಪ್ರದಾಯ ಅಂತ ಕರೀತಾರೆ. ಇಲ್ಲಿ ಎರಡೂ ಸಂಪ್ರದಾಯಗಳನ್ನ ಕಳಿಯೋದಿಲ್ವ? ಕರೀತಾರಲ್ಲ, ಬಹಳ ಜನ ಇದ್ದಾರದು. ಹೋಗಿ ಅಲ್ಲಿ ಬಂದ್ರಂತ ಅವರು ಗೊಂದವಲೆ ಮಹಾರಾಜರು. ಶಿಷ್ಯರಿಗೆ ಸಮಾಧಾನ ಇಲ್ಲ. ಇವರು ಬ್ರಾಹ್ಮಣರು ಮತ್ತ
ಜೀವನ್ಮುಕ್ತರು. ಇದನ್ನೆಲ್ಲ ಮಂತ್ರ ಅನುಷ್ಠಾನ ಅಂತ ಇರ್ತದದು. ಅದು ತ್ರಯೋದಶಾಕ್ಷರ ಮಂತ್ರ ಇರ್ಬೇಕು. ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಇರ್ಬೇಕದು. ನಮಗಂತ ಅಂತ ಗುರುಗಳನ್ನ ಬಹಳ ಜನ ನೋಡಿದ್ವಲ್ಲ. ಆಮೇಲೆ ರಾಮದಾಸರು, ಇಲ್ಲಿ ತಿರುವಣ್ಣಾಮಲೆಯಲ್ಲಿರುವಂತ ಯಾರವರು, ಸೂರತ್ ಕುಮಾರ್, ಅವ್ರದೆಲ್ಲ ನಾ ಸಹವಾಸ ಮಾಡಿದೆ, ಅವ್ರನ್ನೆಲ್ಲ ನಾ ಕೇಳಿದೆ, ಅವ್ರ ಜೊತೆಗೆ ಮಾತಾಡಿದೆ. ಇದಕ್ಕಂತೂ ಬಹಳ ಸಲ ಹೋಗಿವಲ್ಲ. ರಮಣಾಶ್ರಮ ನಮಗ ಮನೆ ಇದು ಇದ್ದಂಗ. ಇದು ಯಾವುದು ಕಣ್ಣಂಗ ರಾಮದಾಸ್ ಅವರು ಇವೆಲ್ಲ ಒಂದು ಸಂಪ್ರದಾಯ ಇದು. ಬೇಕಾದ್ರೆ ಎಲ್ಲಾರ ಹೋಗಿ ನೋಡ್ರಿ, ಆ ಸಂಪ್ರದಾಯದವರು ಸಾಲ್ ಹಿಡಿದು ಫೋಟೋ ಹಾಕಿರ್ತಾರ. ಸೂರತ್ ಕುಮಾರ್ ಇದ್ರಾಗ ಅವ್ರನ್ನ ಹಾಕಿದಾರಲ್ಲ, ಯಾರನ್ನ, ಕೃಷ್ಣಾಬಾಯಿ ಮತ್ತ ರಾಮದಾಸ್ ಹಾಕಿದ್ದಾರೆ ಫೋಟೋ. ಅಲ್ಲಿ ಹೋಗ್ರಿ ಇವ್ರದ್ದು ಹಾಕಿರ್ತಾರೆ. ಇವು ಒಂದು ಸಂಪ್ರದಾಯ ಹಂಗಿತ್ತು. ಈ ಸಿದ್ಧಾರೂಢರ ಸಂಪ್ರದಾಯ ಬೇರೆ. ಇದು ಯಾವುದೂ ಸಂಪ್ರದಾಯ ಕಂಡುಕೊಳ್ಳಿದ್ರು ಸಂಪ್ರದಾಯ ಆಗಿಬಿಡ್ತು. ಅವರು ಸಿದ್ಧಾರೂಢರು ಅವಾಗ ಇವರು ಬಂದ ಒಂದು ಟಾಂಗ ಮಾಡಿ ಇವ್ರಿಗೆ ಗೊತ್ತಾತ. ಅವ್ರಿಗೆ ಯಾರಿಗೆ, ಗೊಂದವಲೆ ಮಹಾರಾಜರಿಗೆ, ಈ ಜನ ನನ್ನ ಸುತ್ತಲೂ ಇದ್ದಾರಲ್ಲ ಶಿಷ್ಯರು, ಅವ್ರಂತ ಹೋಗ ಕೊಡೋದಿಲ್ಲ. ಯಾಕ ಅವ್ರು ಜನವಾರದವರಲ್ಲ, ಬ್ರಾಹ್ಮಣಲ್ಲ. ಮತ್ತ ಇದು ಗೊಂದಲದೊಳಗ ನನಗೆ ಅವ್ರು ಭೇಟಿ ಮಾಡಿ ಕೊಡೋದಿಲ್ಲ. ಏನ್ ಮಾಡ್ಬೇಕು? ಸೋಮನ ಮಧ್ಯಾಹ್ನ ಎಲ್ಲಾರು ಪ್ರಸಾದ ಮಾಡುವಾಗ ಹೋಗಿದ್ರು. ಇವರಿಗೆ ಸಡನ್ ಆಗಿ ಹೊರಟೇ ಬಿಟ್ಟು, ಏನ್ ಪಾಪ ಪುಣ್ಯಾತ್ಮರಂತೆ ಕೆಲವೊಂದು ಪೈಸಾ ಇಲ್ಲ, ದುಡ್ಡಿರುವುದಿಲ್ಲ, ಏನು ರೋಡಿಗೆ ಹೋದ್ರು. ಅವಾಗ ಟಾಂಗಾ ಕರೆದ್ರಂತ. ಟಾಂಗಾದೊಳಗ ಹಚ್ಚಿ ಕೂತ್ ಬಿಟ್ಟು, ನೋಡಿ ಇಲ್ಲಿ ಸಿದ್ಧಾರೂಢ ಮಠ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬೇಕು ನನಗ ಅಂದ್ರಂತ ಅವ್ರು. ಅಷ್ಟೊತ್ತಿಗೆ ಅವರು ಸಿದ್ಧಾರೂಢರು ವಿಶ್ರಾಂತಿ ಮಾಡ್ತಿದ್ರಂತ. ಗಡಬಡಿಸಿ ಎದ್ರಂತ. ಒಬ್ಬ ಮಹಾತ್ಮ ಬರಾಕತ್ಯಾನ, ಹೋಗ್ರಿ ಅವ್ರ ಗಾಡಿ ಬರ್ತತಿ, ಅದನ್ನ ಬಾಡಿಗೆ ಕೊಡೋರಿಲ್ಲ, ನೀವು ಕೊಡ್ರಿ, ಅವ್ರನ್ನ ಕರ್ಕೊಂಡ್ ಬಂದಿವಿ ಹೊದಿರಿಂದ ಅಂತ ಕಳಿಸಿದ್ರಂತ. ಅವಾಗ ಅವ್ರು ಬಂದು ಹೇಳಿದ್ರಂತ, ಸಿದ್ಧಾರೂಢರು ಎದ್ದು ತಯಾರಾಗಿದ್ರಂತ ಅವ್ರನ್ನ ಬರಮಾಡಿಕೊಳ್ಳೋದು. ಬಂದು ಅವ್ರಿಗೆ ಒಬ್ಬರೊಬ್ಬರು ಇದು ಮಾಡಿ ಶ್ಲೋಕರೆ ಮಾಡಿದ್ಮೇಲೆ ಒಬ್ಬರೊಬ್ಬರು ಅಪ್ಕೊಂಡು, ನಾನು ನಿಮ್ಮ ದರ್ಶನ ಮಾಡ್ಬೇಕು ಅಂತ ಬಹಳ ದಿವಸದಿಂದ ಇದ್ದೆ. ಅವ್ರೆಷ್ಟು ಪ್ರಾಮಾಣಿಕರಂದ್ರ ಅವ್ರು ಹೇಳ್ತಾರ, ಈ ದೇಹ ಅಥವಾ ಇದು 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 ಅಂತಾರೆ ಈ ದೇಹಕ್ಕೆ. ಅವ್ರು ನಾನು ಅನ್ನೋದಿಲ್ಲ. ಅವ್ರು ಇದು ಇದು ಯಾವಾಗ್ಲೂ ರಾಮ 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 ಅನ್ನತ್ತೆ, ಬೇರೆದವ್ರಿಗೂ ರಾಮ ರಾಮ ಅನ್ನಕ್ ಹಚ್ಚುತ್ತೆ. ಇದು ಸರಿಯಾ ಅಂತ ಕೇಳ್ತಾರ ಅವ್ರು. ಅವಾಗ ಅವ್ರು ಸಿದ್ಧಾರೂಢರು ಹೇಳ್ತಾರೆ, ಇದಕ್ಕಿಂತ ದೊಡ್ಡದೇನೈತಿ? ಇದಕ್ಕಿಂತ ಈಶ್ವರನೇ ರಾಮನಾಮ ಮಾಡ್ತಾನ, ರಾಮವಂತ ಜಪಿಸ್ತಾನ, ನೀವು ಬಹಳ ದೊಡ್ಡವ್ರು ಅಂತ ಹೇಳೋರು ಮನ್ಸನ್ ಮಾಡಿ ಅವ್ರನ್ನ ಕರ್ಕೊಂಡ್ರ. ಇದ್ರ ಉದ್ದೇಶ ಏನೈತಿ ಅಂದ್ರ, ಎಲ್ಲಾ ಸಾಧನ ಬ್ರಹ್ಮ ವಸ್ತುವಿನಲ್ಲಿ ಐಕ್ಯವಾಗಿ ಬಿಡ್ತಾವು. ಅಲ್ಲಿ ಸಂಪ್ರದಾಯ ಈಗ ಅದಾವಲ್ಲ, ಎಷ್ಟದವು ಈಗ ನಮ್ಮ ನದಿಗಳು ಎಷ್ಟದವು, ಅವಕ್ಕೆ ಹೆಸರೆಷ್ಟು? ಕೃಷ್ಣ ಕೆಲವು ಬಡದಾಡ್ತಾರ, ಈಗೆಲ್ಲವೂ ತುಂಬಿಟ್ಟ ಹೋಗ್ತ. ಅದು ಇದು ಲೀಲೆ, ಪ್ರಕೃತಿಯ ವೈಶಿಷ್ಟ್ಯ. ತುಂಬಿ ಎಲ್ಲೂ ಈ ಮೊದ್ಲ ನೀರಿಲ್ಲ 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 ಅಂತ, ನೀರ್ ಬೇಡ ನೀರ್ ಬೇಡ ನೀರ್ ಬೇಡ ಅನ್ನುವಂಗ್ ಬರ್ತದೆ ನೋಡಿ. ಪ್ರಕೃತಿ ಕೃಪೆ ಮಾಡಿಬಿಟ್ರೆ ಸಮೃದ್ಧ ಮಳೆ. ಅಲ್ಲಿ ಈಗ ನಿಮ್ಗೆ ಇರಾಕ ಜಾಗ ಇಲ್ಲ, ನಿಲ್ಲಾಕ ಜಾಗ ಇರ್ಲಾರ್ದಂಗ ಅದು ಹೊಡ್ಯಾಕತ್ತೈತಿ. ಇನ್ನೂ ಏನೋ 3 ದಿವ್ಸ 2 ದಿವ್ಸ ಅಂತಾರ ಅವ್ರು. ಹವಾಮಾನದವ್ರು ಎಷ್ಟು ಕರೆಕ್ಟ್ ಹೇಳ್ತಾರ, ಎಷ್ಟು ಸಂಶೋಧನೆ ಮಾಡ್ಯಾರ. ಇನ್ನೂ 3 ದಿವ್ಸ ಇರ್ತದೆ, ನಿಮ್ಮನ್ನು ಬಿಡೋದಿಲ್ಲ. ಅದ್ರ ಜೊತೆಗೆ ಇದು ಕೊರೋನಾ ಅಂತ ಒಂದು ಬರಾಕತ್ತೈತಿ, ಹೋಗತ್ತೆ. ಮೊದ್ಲು ಬಂದಿತ್ತು 1-2 ವರ್ಷ, ಈಗ ಅದು ಒಂದು ಬರಾಕತ್ತೈತಿ. ಏನು ಮಾನ್ಸಿರ್ತತಿ, ಮತ್ ದೇಹ ಅಂದ್ಮೇಲೆ ಏನಾರ ಬರೋದಪ್ಪ. ನಮ್ ಗುರುಗಳು ಹೇಳ್ತಿದ್ರು, ದೇಹ ಅಂದ್ಮೇಲೆ ಎಲ್ಲಾ ನಡೀತೈತ್ರಿ, ಅದ್ರೊಳಗೆ ಗುಡುಗು ಸಿಡ್ಲು ಎಲ್ಲಾ ನಡೀತಾವ ಅಂತ ಹೇಳ್ತಿದ್ರು. ಹೊರಗೆ ನಡೆಯೋದು ಪ್ರಕೃತಿ ಒಳಗ, ನಮ್ಮ ದೇಹದೊಳಗೂ ಎಲ್ಲಾ ನಡೀತಾವಂತಿದ್ರು. ಭೂಕಂಪಕ್ಕತ್ ನಮ್ಮೊಳಗೂ ತೇಜು ಇದು ಹೇಳ್ತಾವಂತಿದ್ರು ಗುರುಗಳು. ಏನೋ ಹೊಟ್ಟೆ ಗಡಗಡ ಅಂತಲ್ಲ, ಅವು ಎಲ್ಲ ದೇಹದೊಳಗಾಗುವ ಇಷ್ಟು ಹೊರಗಡೆ ಅನ್ನೋದಿಲ್ಲ, ಏನೇನೋ ಮಾಡ್ತತಿ ದೇಹದೊಳಗ. ಏನೋ ಆರಾಮಿರೋದು ಬಹಳ ಕೋಟಿ ಜನ್ಮಗಳ ಪುಣ್ಯದ ಫಲ ಅದು. ಮಾಡೋದಿಲ್ಲ. ಹೆಂಗ್ ಹೆದರ್ಸ್ತೈತಿ ನೋಡೋದು ಕೊರೋನಾ. ಹಿಂದೆ 2 ವರ್ಷ ಯಾರನ್ನೂ ಹೊರಗೆ ಬರ್ಗೊಟ್ಟಿದ್ದಿಲ್ಲ. ಈಗ ಎಷ್ಟು ದಿವ್ಸ ಬರ್ತತೋ, ಯಾವಾಗ ಹೋಗ್ತತೋ ಗೊತ್ತಿಲ್ಲ. ಪ್ರಧಾನಮಂತ್ರಿಗಳನ್ನ ಅವರು ಆರ್ತಿ ಬಡಗಿದ್ರು. ಎದಕ್ಕ? ಕೊರೋನಾಕ್ ಬರೀದಿದ್ರಿ, ಅದಕ್ಕೆ ಬೆಳಗ್ಗೆ ಗೊತ್ತಿಲ್ಲ, ಮಾಡ್ರಿ ಕಳಗರಿ ಅಂತ. ಹಿಂಗೆ ಅವ್ರು ಏನೇನ್ ಹೇಳ್ತಾರ ಅದನ್ನ ಮಾಡೋದು ನಾವು. ಇದೇ ಸಂಪ್ರದಾಯ. ಮಾಡಿದಿರಿಲ್ಲೋ, ಪ್ರಧಾನಮಂತ್ರಿನೇ ಹೇಳ್ಯಾರ, ಹೆಂಗ ಮಾಡಿ ಆರ್ತಿ ಮಾಡಿ.
ಇಲ್ಲ ರಾತ್ರಿ ಎಷ್ಟೋ ಸಮಯಕ್ಕೆ ಮಾಡ್ರಿ ಅಂತೇನೋ ಹೇಳ್ತಿದ್ರು. ನಾವು ಮಾಡಿದ್ವಿ. ಅಪ್ಪವ್ರಿದ್ರು, ಅವರು ಮಾಡಿದ್ರು, ಮಾಡಿಸಿದ್ರು. ಅವಾಗ ಕೊರೋನಾ ಇದಾಯ್ತು. ಇವೆಲ್ಲ ಬಂದಾಗ ಇವಕ್ಕೆ ಪ್ರತಿಬಂಧಕ ಅಂತ ಕರೀತಾರೆ ವೇದಾಂತದವರು. ಪ್ರಕೃತಿಯ ಪ್ರತಿಬಂಧಕ ಬಹಳ ಇಲ್ಲ. ಹಂಗ ನಮ್ಮೊಳಗೂ ಪ್ರತಿಬಂಧಕ ಇದ್ದಾವ. ನಮ್ಮ ದೇಹದೊಳಗ ಯಾವ ಪ್ರತಿಬಂಧಕ ಇಲ್ಲ. ದೊಡ್ಡ ಪ್ರತಿಬಂಧಕ ಯಾವುದು? ಮನಸ್ಸು. ಅತ್ಯಂತ ಪ್ರತಿಬಂಧಕ ಮನಸ್ಸು. ನಮಗ ಮನಸ್ಸು ಮಾಡ್ಬೇಕು ನಮ್ಮ ಮೇಲೆ. ಮನಸ್ಸು ಮಾಡಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಆ ಮನಸ್ಸಿನೊಳಗೆ ಇರ್ಬೇಕು. ಆ ಮನಸ್ಸಿನೊಳಗಿರೋದು ಮೊದಲು ಅಹಂಕಾರದೊಳಗೆ ಇರ್ತದ. ಅಲ್ಲಿಂದ ಜಾರಿ ಆಗ್ತದದು. ನಮ್ಮ ಜೀವನದ ತುಂಬೆಲ್ಲ ಇರ್ತದ. ಇದು ಪ್ರಾಕ್ಟಿಕಲ್ ಜೀವನ ಇಲ್ವಾ? ಇನ್ನು ಆಧ್ಯಾತ್ಮ ದೇವರನ್ನೋದೊಂದು ಬೇಕು. ಇವುಗಳಿಗೆ ಯಾವೂ ಸಂಬಂಧ ಇಲ್ಲ. ಇವು ಅವುಗಳನ್ನ ಸ್ಪರ್ಶವೇ ಮಾಡೋದು. ಜಗತ್ತಿನ ತುಂಬೆಲ್ಲ ಐತಿ, ನಿಮ್ಮ ತುಂಬೆಲ್ಲ ಐತಿ. ಅದೇ ಆತ್ಮ ಬ್ರಹ್ಮ. ಅದನ್ನ ಮುಟ್ಟೋದಿಲ್ಲ ಯಾವು. ದೇಹ ಮುಟ್ಟಿದ್ರೆ ಕರ್ಮ ಮುಟ್ಟೈತಿ, ದೇಹನೇ ಮುಟ್ಟುದಿಲ್ಲ. ಅಹಂಕಾರ ಮುಟ್ಟೋದಿಲ್ಲ. ಅದನ್ನು ಸ್ಪರ್ಶವೇ ಮಾಡಕ್ಕಾಗುದಿಲ್ಲ. ಯಾವುದೂ ಮಾಡಕ್ಕಾಗುದಿಲ್ಲ. ದೇವರು ಬರೀ ದೇವರಾಗಿ ಇರ್ತಾರೆ. ಅದು ಇರುವ ವಸ್ತು, ಅದನ್ನ ಸದ್ರೂಪ ಅಂತ ಹೇಳಾಕತ್ತೇನೆ. ಅದು ನಿಮ್ಮೊಳಗ ಇದೆ, ಅದು ನೀವೇ ಇದೆ. ಅದಕ್ಕೆ ಅವರು ಏನ್ ಹೇಳಿದ್ರು? ಅದನ್ನ ನೋಡು, ನೀನು ಯಾವ್ದ್ಯಾವ್ದು ಅಂತೀಯಲ್ಲ, ಅದು ಕೊರೋನಾ ಬಂದೋ ಮತ್ತೊಂದು ಬಂದೋ. ಮೊದ್ಲ ಪೂರ್ವದಲ್ಲಿ ಮಲೇರಿಯಾ, ಪ್ಲೇಗ್ ಅಂತ ಬರ್ತಿದ್ವು ಅಂತ ಹೇಳ್ತಾರೆ. ನಾವು ನೋಡಿಲ್ಲ ಅದನ್ನ. ಇಡೀ ಊರೂರೇ ಸ್ಮಶಾನ ಆಗಿಬಿಡೋದು. ನಾಗಲಿಂಗಪ್ಪನವ್ರು ಇದ್ರಲ್ಲ, ಅವಾಗ ಬಹಳ ಆಗಿತ್ತಂತೆ. ಇವರು ನವಲಗುಂದದ ನಾಗರಾಜ ಸ್ವಾಮಿಗಳು ಅಲ್ಲೊಂದು ಚಟ್ಟ ಇಟ್ಟಾರ ನೋಡು. ಆ ದೇವ ಇದ್ರೊಳಗ ಒಂದು ಮಠದೊಳಗ ಅದು ಹೆಣ ತಗೊಂಡ್ ಹೋಗಿದಂತ ಹಗಲೇ ಸಾಯ್ತಿದ್ವು ಅಂತಲ್ಲ. ಪದೇ ಪದೇ ಸಾಯಕತ್ರ ನೀವೇನ್ ಮಾಡ್ತೀರಿ? ಎಲ್ಲವೂ ಪಟ 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 ಅಂತ ಸತ್ತು ಹೋಗ್ಬೇಕು. ಏನ್ ಮಾಡ್ತೀರಿ? ಅದರೊಳಗೆ ನೀವು ಸೇರ್ಕೊಂಡ್ರಿ. ಆಯ್ತದ ಗುಂಪು. ಇಲ್ಲೇನು ಆಗ್ತದೆ? ಪ್ರಕೃತಿ ವಿಕೋಪ ಅಪರಂಪಾರ. ಅದರ ಮುಂದೆ ಯಾರೂ ಇಲ್ಲ. ಆದರೆ ಆತ್ಮನಿಗೆ ಯಾವ ವಿಕಾರವೂ ಇಲ್ಲ. ಅದಕ್ಕೆ ಕರೋನೂ ಮುಟ್ಟೋದಿಲ್ಲ, ಯಾವುದೂ ಮುಟ್ಟೋದಿಲ್ಲ. ಜಗತ್ತಿನ ಪ್ರಳಯವೇ ಅದಕ್ಕೆ ಮುಟ್ಟೋದಿಲ್ಲ. ಏನ್ ಇರ್ತೀರಲ್ಲ, ಈಗ ನಕ್ಕೊಂಡಿರ್ತೀರಿ, ಹಿಂಗೆಲ್ಲ ಇರ್ತೀರಲ್ಲ, ಒಂದ್ ದಿವ್ಸ ಜಗತ್ ಪ್ರಳಯ ಆಗ್ತದೆ. ಆದ್ದರಿಂದ ಹೇಳ್ಕೊಂತ ಬಂದಾರ, ಪ್ರಳಯ ಆಗಿಬಿಡ್ತತಿ. ಮೊದಲಂತೂ ಬಾಳ ಹೆದರಿಸ್ತಿದ್ರು. ಇನ್ನೇನು ಮುಂದಿನ ತಿಂಗಳಿಗೆ ಪ್ರಳಯ ಆಗ್ತಿದ್ರು, ಇನ್ನು 3 ತಿಂಗಳಿಗೆ ಪ್ರಳಯ ಅಂತಿದ್ರು. ಜ್ಯೋತಿಷ್ಯ ಹೇಳ್ತಿದ್ರು. ಏನೋ ಪೇಪರ್ನ ಬಾಳ ಬರೋದಪ್ಪ. ಎಲ್ಲರೂ ಹೆದಿ ನಡೆದವ್ರು. ಒಬ್ಬ ಯಾವ್ದೋ ಪುಣ್ಯಾತ್ಮಿನ ಪ್ರಳಯ ಆಕತಿ, ಯಾಕೆ ಬದುಕಿದ್ವಿ, ಎಲ್ಲ ಮಾರಿಬಿಡೋಣ ಅಂತ. ಹಿಂಗೆಲ್ಲ ಆಕತಿವಿ. ಇಷ್ಟು ಮನೋಭ್ರಮೆಗಳು. ಇದು ನಿಮ್ಮ ಸ್ವರೂಪ ಅಲ್ಲ. ನೀವಿಂಥವ್ರಲ್ಲ. ನೀವು ಪ್ರಳಯ ಮುಟ್ಟುವುದಿಲ್ಲ. ನಿಮ್ಮನ್ನ ಯಾವ್ದಂತೀರಿ? ಯಾವುದೂ ಮುಟ್ಟೋದಿಲ್ಲ ಅಂತ ಬ್ರಹ್ಮ ವಸ್ತು ನೀವಿದಿರಿ. ಅಂತರಂಗದೊಳಗೆ ಹೊರಗೆ ಹಂಗ್ ಕಾಣಿಸ್ತೀರಿ. ಹೊರಗ್ ಕಂಡ್ರೆ ಏನಾತು? ಒಳಗಿರುವುದು ಬದಲಾವಣೆ ಆಗ್ತದೆ? ಆಗೋದಿಲ್ಲ. ಆ ಸ್ವರೂಪವನ್ನ, ಅದೇ ನಾನು ಅಂತ ಅರಿಯೋದೇ ಬ್ರಹ್ಮಜ್ಞಾನ. ಯಾವುದು? ಅದು ಯಾವುದು ಮುಟ್ಟೋದಿಲ್ಲ ಬ್ರಹ್ಮ ವಸ್ತುವನ್ನ. ಅದು ಅಖಂಡ ಸಚ್ಚಿದಾನಂದ ಸಾಗರ. ಅದನ್ನ ಏನೋ ಅನುಭವದಲ್ಲಿ ಅವರು ಹೇಳ್ಯಾರ ಮಹಾತ್ಮರು. ಅದರ ಬಗ್ಗೆ ಏನೂ ಹೇಳಲಿಲ್ಲ ಬುದ್ಧ ಭಗವಂತ ಅಂತ ಹೇಳ್ತಾರೆ. ನಮ್ಮ ಅಪ್ಪವರು ಅಂತಿದ್ರು. ಆದ್ರೆ ಅವರು ಇದನ್ನ ಹೇಳಿದ್ರು. ಬುದ್ಧನ ಬಗ್ಗೆ ಬಹಳ ಚಂದ ಹೇಳ್ತಿದ್ರು ಅಪ್ಪ ಅವರು. ಏನೋ ಅವರು ಹೊರಟು ಇಡೀ ಶಾಂತಿಯೇ ಹೊರಟೈತಿ, ಆನಂದವೇ ಹೊರಟೈತಿ, ಆನಂದ ಹೊರಟೈತಿ ಅಂತಿದ್ರಂತ. ಅಂತ ಹಾಗೆ ಆ ಸ್ವರೂಪವನ್ನ ಮೈಗೂಡಿಸಿಕೊಂಡಿರ್ತಾರ. ಅದಾಗಿ ಬದುಕಿರ್ತಾರ. ಹಂಗ ಬದುಕಿರ್ತಾರ ಅಂದ್ರೆ ದೇಹ ಬದುಕಿರುತ್ತದ, ಆತ್ಮ ಬದುಕಿದಕ್ಕೂ ಇಲ್ಲ. ಆತ್ಮನಿಗೆ ಹುಟ್ಟು ಸಾವು ಬದುಕು ಇಲ್ಲ. ಅಂತ ಸ್ವರೂಪ ನೀವಿದ್ದೀರಿ ಅಂತ ಅರಿಯೋದಕ್ಕ ಅನುಭವಿಸಕ ಗುರುಗಳು ಬೇಕು. ಅವರೇ ಈಗ ನಿಜಗುಣ ಶಿವಗಳು ಹೇಳ್ತಾರ. ಏನಂತ? ನೋಡು, ನೀನು ಯಾವ್ದ್ಯಾವ್ದು ನೋಡ್ತೀಯಲ್ಲ, ಕಣ್ಣಿನಿಂದ ನೋಡ್ತೀಯಲ್ಲ. ನಮ್ಮನ್ನ ನೀವು ಕಣ್ಣಿಂದಾನೇ ನೋಡ್ಬೇಕು, ಬೇರೆ ಏನ್ ನೋಡ್ಬೇಕು? ಇನ್ನು ಕೆಲವರು ಮನಸ್ಸಿನಿಂದ ನೋಡ್ತಾರೆ. ನೀವು ಎಲ್ಲರೂ ಅದ್ರಾಗ ಎಲ್ಲರೂ ಸೇರ್ಯಾರ, ಯಾರು ಇದೇ ಇಲ್ಲ. ಮನಸ್ಸಿನಿಂದ ನೋಡೋದಂದ್ರೇನು?
ಮನಸ್ಸಿನಿಂದ ನೋಡ್ತೀವಿ ಎಲ್ಲ ಸುಖ ದುಃಖ ಚಿಂತೆ ಭಯ ಇವನ್ನೆಲ್ಲ ಸಿದ್ಧಾರೂಢರ ಚರಿತ್ರೆಯೊಳಗವರು ಒಂದೊಂದ ಇವನ್ನೆಲ್ಲ ನಾನು ನೋಡೋನು, ಇವನ್ನೂ ನಾನು ನೋಡ್ತೀನಿ. ಒಳಗೆ ಸುಖ ದುಃಖ ಎಲ್ಲವನ್ನ ಅನುಭವಿಸುವುದು ಮನಸ್ಸು, ಅದನ್ನ ನಾನು ನೋಡ್ತೇನೆ ಅಲ್ಲ. ಆ ನೋಡುವ ಅಹಂಕಾರ ಐತಲ್ಲ ಅದು ಕೊನೆ, ಅದಕ್ಕೆ ಭಾವ ಅಂತ ಕರೀತಾರೆ. ಅಹಂಕಾರವೇ ಎಲ್ಲರ ಜೀವನದ ಅಂತಿಮ. ಅದು ಅದರ ಕೆಳಗ ನಾವು ಬದುಕ್ತೀವಿ, ಅದರ ಆಚೆಗೆ ಬದುಕನ್ನೋದಿಲ್ಲ. ಅಹಂಕಾರದ ಆಚೆಗೆ ಎಲ್ಲ ಒಂದೇ, ಅವು ಬೇರೆ ಬೇರೆ ರೂಪದಲ್ಲಿ ಹೇಳಕತ್ತಾರೆ. ಆ ಜೀವಭಾವ ಅಹಂಭಾವ ನಿಜಗುಣ ಶಿವಗಳಂತೂ ಅದ್ಭುತ ಹೇಳ್ಯಾರ. ಈ ಅಹಂಕಾರವನ್ನ ಭ್ರಮೆ ಅಂತಾರೆ. ಎಷ್ಟು ದೊಡ್ಡವರು ಅವರು. ಅಹಂಕಾರವನ್ನ ಅದು ನಮ್ದು ನಿಜವಾದ ಕಣ್ಣೀಗ ಪ್ರಪಂಚದಲ್ಲಿ ಬದುಕಬೇಕಾದ. ಅಹಮಿಲ್ದ ನಮಗ್ ಬದುಕಿಲ್ಲ ಐತೆ. ಅಹಮಿಲ್ದ ಬದುಕ್ತೀರಾ? ಶಿವ ಶಿವ ಶಂಕರ ಹಂಗ ಸಾಧ್ಯ ಇಲ್ಲ. ಅದು ಇಲ್ದ ಬದುಕವ್ರು ಜ್ಞಾನಿಗಳು. ನಮ್ಮ ಅಪ್ಪ ಅವ್ರು ಬದುಕಿದ್ರ ಹಂಗ. ಅಹಂ ಅಂತೋರೂ ಇರಲಿಲ್ಲ ಅವ್ರ ಹತ್ತವ್ರು. ಅದರಲ್ಲಿ ಪ್ರಬಲವಾಗಿತ್ತು ದೇಹವೇ ನಾನನ್ನುವ ಅಹಂಕಾರ. ಅದು ಬಹಳ ಸೂಕ್ಷ್ಮ, ಬಹಳ ಕಾರಣ. ಅದನ್ನ ಅರಿಬೇಕಾದ್ರೆ ಗುರುಗಳು ಬೇಕು. ಆ ಅಹಂಕಾರವೇ ನೀವಲ್ಲ, ಜೀವನೇ ನೀನಲ್ಲ. ಸುಪ್ರೇಮ್. ಇದಕ್ಕಿಂತ ಮಿಗಿಲಾದ ಜ್ಞಾನ ಇಲ್ಲ. ನೀ ಜೀವಲ್ಲ. ಅದನ್ನ ಹೇಳ. ನೀನಗ ನೋಡಾಕ್ ಬರ್ತದ. ಕಣ್ಣನ್ನ ಮನಸ್ಸಿನಿಂದ ನೋಡ್ತೇವಿ, ಮನಸ್ಸನ್ನ ಅಹಂಕಾರದಿಂದ ನೋಡ್ತೀವಿ, ಅಹಂಕಾರವನ್ನ ಸಾಕ್ಷಿ ಪ್ರಜ್ಞೆಯಿಂದ ನೋಡ್ತೇವೆ. ನೋಡ್ತೀವ ಇಲ್ಲೋ? ನನ್ನ ಅಹಂಕಾರ ಅದನ್ನು ನಿಜವನ್ನು ಬಹಳ ನಮಗೆ ಮೋಕ್ಷವಿನ ಅಮೃತ. ಅವರು ಮೋಕ್ಷ ಇದ್ದವನಿಗೆ ಅಮೃತ ಅನಿಸ್ತಾನೆ, ಮುಕ್ತರಾಗ್ತೀವಿ. ದೇಹಾದಿಗಳ ಬದುಕಿದರೂ ನಿನಗವುಗಳ ಸ್ಪರ್ಶ ಇಲ್ಲ. ಏನು ಸಾಮಾನ್ಯ ಪ್ರಕೃತಿ ಬೇಕಾದಷ್ಟೇ ಇರಲಿ, ಅದರ ಸ್ಪರ್ಶವೇ ಇಲ್ಲದ ಸ್ವರೂಪ ಇದ್ದೀನೇನು. ಇದನ್ನ ಹೇಳೋರು ವೇದಾಂತದವರು. ಅದು ಮೂಲ ಋಷಿಗಳಿಂದ ಪರಂಪರೆ ಬಂದೈತದು. ಅದೇ ಈಗ ನಾವು ಮುಂದುವರಿಸಿರೋದು ಅಷ್ಟೇ. ಇವನ್ನೆಲ್ಲಾ ಮಾಡಿದ್ರು. ನೀವೀಗ ನೀನೇನ್ ಕೇಳಿದ್ರು ಅವರು, ನೋಡು ನೋಡು ನೀನೇ ಪರವೆಂದು. ಪರ ಅಂದ್ರೆ ಪರಬ್ರಹ್ಮ. ಇವೆಲ್ಲ ತತ್ವದ್ದು. ತತ್ವಗೂಡದ ವಿಲಕ್ಷಣನಾಗಿ ನಿಂದು ಅವರೊಂದು ಇದನ್ನ ಹೇಳಿರ್ತಾರೆ, ತತ್ವವನ್ನು ಹೇಳ್ತಾರೆ. ನಿನಗೆ ಅದು ಇದು ಅಂತ ಏನ್ ಕಾಣಿಸ್ತತಿ, ಒಂದೂ ಉಳಿಯೋದಿಲ್ಲ ಅಲ್ಲವೇನು? ಎಷ್ಟು ಜನ ನಮ್ಮ ದೊಡ್ಡ ಮಹಾತ್ಮರ ಎಲ್ಲದಾರ? ಎಷ್ಟು ಜನ ಯೋಗಿಗಳಿದ್ರಿ ಎಲ್ಲದಾರ? ನಮಗ್ ಕಾಣೋದಿಲ್ಲಲ್ಲ ಅವರು. ನಮ್ಮ ತಂದೆ ತಾಯಿಗಳ ಯಾರ್ಯಾರು ನಮ್ಮ ಕೂಡಿದವರು ಸತ್ತು ಹೋಗ್ಯಾರಲ್ಲ, ಎಲ್ಲದಾರ ಅವರು? ನೋಡಕ್ ಬರ್ತದೇನು? ಅದಕ್ಕ ಫೋಟೋ ಇಟ್ಕೊಂತಿದ್ರಿ. ಫೋಟೋನು ಬೇಡ ಅಂತ ಏನೋ ಮೊಬೈಲ್ನಾಗ ಎಲ್ಲ ನೋಡ್ಕೊತೀವಿ ಬಿಡು. ನಾವ್ ಬಾಳ ಸುಲಭ ಬಂದ್ರು ಎಲ್ಲ. ಮೊದಲೇನು ಫೋಟೋ ಇಡೀ ಮನೆ ತುಂಬಾ ಫೋಟೋ ಹಾಕಿರ್ತಿದ್ವಿ. ಇಲ್ಲ ಯಜಮಾನಂದ ಫೋಟೋ, ಅವನು ಬಂದು ಖುಷಿನೋ ಖುಷಿ. ಯಜಮಾನನಿಗೆ ನನ್ನ ಫೋಟೋ ಹಾಕಿ ಪೂಜೆ ಮಾಡ್ತಾರೆ. ಆಮೇಲೆ ಅವ್ರು ಬರ್ತಾರಲ್ಲ, ಸೊಸೆಯಂದಿರು ಮತ್ತೊಬ್ಬರು ಬರ್ತಾರಲ್ಲ, ಆ ಫೋಟೋ ತೆಗೆದು ಹೋಗಿದ್ದಾರೆ. ಅವ್ರ್ಯಾಕೆ ಪೂಜೆ ಮಾಡ್ತಾರ? ಜಗತ್ತಿದು. ಜಗತ್ ಯಾರನ್ನು ಕೇಳೋದಿಲ್ಲ, ಎಲ್ಲರನ್ನು ಹೊಸಕ್ ಹಾಕ್ಬಿಡ್ತಾರೆ. ಈಗ ಹಾಕಿಲ್ಲ, ಮುಪ್ಪಂದ್ರೆ ಹೊಸಗ್ ಹಾಕೈತಿ ಅಂತ. ಇನ್ನೇನ್ ನೀನ್ ಹೋಗುದ, ದೇವ್ ಹೋಗೋದ. ಅದು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಜ್ಞಾನಿಗಳು ಅದ್ರ ಬಗ್ಗೆ ಯೋಚನೆ ಮಾಡೋದು. ಇದನ್ನ ಹಿಂಗ ಸಮಾಧಿ ಕಟ್ರಪ್ಪ, ಹಿಂಗ ಇಲ್ಲಿ ಫೋಟೋ ಮಾಡಿದ ಮಾಡ್ರಪ್ಪ. ನಮ್ಮಪ್ಪ ಅವ್ರು ಎಲ್ಲಿ ಅಂದ್ರು, ಅವ್ರಂಗ ಬದುಕ್ಬೇಕು ನೋಡು. ನಮ್ ಬದುಕ ಅದು ಆದ್ರೆ ಸಾರ್ಥಕ. ದೇವರು ದೇವರೇನು, ಅವರೇ ದೇವರು. ನನಗದು ಅಂತೂ ತುಂಬಾ 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 ಇಷ್ಟ. ಯಾವುದು? ಏನೋ ನನ್ನ ಹೆಸರಿನಲ್ಲಿ ಮಾಡುವಂಗಿಲ್ಲ. ಇವರೆಲ್ಲ ದೊಡ್ಡ ಮತ್ತು ಅವ್ರು ದೊಡ್ಡವರಿದ್ರು, ಬಹಳ ದೊಡ್ಡವರಿದ್ರು. ಜಗತ್ತಿನ ಜನ ಎಲ್ಲಾ ಪ್ರೀತಿಸ್ತಿದ್ರು ಅವ್ರನ್ನ. ಇಲ್ಲ ಎಷ್ಟು ಶಿಷ್ಯಗಣಂಗ ಎಷ್ಟು ಇದೆ, ನಮ್ದು ಅಂತ ಒಂದೂ ಇಟ್ಕೊಂಡಿಲ್ಲ. ಅವ್ರು ಸುಮ್ಮನೆ ಮಠ ಅವ್ರದ್ದು ಅಂತಿದ್ರಲ್ಲ, ಅವ್ರು ಸುಮ್ಮನೆ ಎಲ್ಲಿ ಹೋದ್ರು ಸಿದ್ದೇಶ್ವರ ಸ್ವಾಮೀಜಿಯವರ ರೂಮು ಅಂತ ಇಟ್ಕೊಂಡಿದ್ರಿ ಇವ್ರಷ್ಟೇ. ಕೊನೆಗೆ ಅವ್ರ ದೇಹ ಬಿಡುವಾಗ ಅಲ್ಲಿ ಹೋಗಿದ್ದೀವಲ್ಲ, ಅವ್ರು ಇಟ್ಟಿದ್ದು ನೋಡಿದ್ದು ಮಾಡಿದ್ದು ಎಲ್ಲವನ್ನ ಪೂಜ್ಯ ದೃಷ್ಟಿಯಿಂದ ಪೂಜಿಸ್ತಾರೆ. ಹಂಗ್ ಮಾಡ್ಬೇಕು ಶಿಷ್ಯರು. ಅವು ಪಾವನ ಆಗ್ಯಾವು.
ಅವರು ಪೂಜೆ ಮಾಡಿದ ಲಿಂಗ ಎಷ್ಟು ಪಾವನ ಆಗಿರ್ಬೇಕು. ತಾವೇ ಲಿಂಗ, ಸ್ವಯಂ ದೇವರು. ಆ ಲಿಂಗ ಇನ್ನೆಷ್ಟು ಪುಣ್ಯ ಮಾಡಿರ್ಬೇಕು. ಅವರು ಮೆಟ್ಟಿದ ಚಪ್ಪಲು ಅಂತ ನಾವೇನು ಪಾದರಾಕ್ಷೆ ಅಂತೇಳಿ ಇಲ್ಲ, ಅವ್ರಿಗೇನೂ ಸಾಮಾನ್ಯ ಇರ್ಲಿಲ್ಲ, ಏನೂ ಸಾಮಾನ್ಯ ಇರ್ಲಿಲ್ಲ. ನಮ್ ನೋಡ್ಬೇಕು ನಮ್ದು ಎಷ್ಟೆಷ್ಟು ಸಾಮಾನ ಕೊನೆಗೆ. ಆಶ್ಚರ್ಯಕರ ನಮಗ, ಅವ್ರದ್ದು ಆಶ್ಚರ್ಯಕರ ನಮಗ. ಮಹಾತ್ಮರಿಗೆ ನಾವು ಆಶ್ಚರ್ಯಕರ, ಅವರು ನಮಗ ಅವರು ಆಶ್ಚರ್ಯಕರ. ಎಷ್ಟು ವಿರುದ್ಧ ಬದುಕೈತಿ, ವಿರುದ್ಧ ಬದುಕು. ಜ್ಞಾನಿಯ ಬದುಕ ಶ್ರೇಷ್ಠ. ಏನೂ ಸಂಗ್ರಹ ಮಾಡಬಾರದು. ದೇಹ ಏನೋ ಯಾರಾದ್ರೂ ಕಟ್ಪಟ್ ಕೊಟ್ಟಾರೆ ನಿಮ್ಗ ತಾನೇ ಬಂದೈತಿ. ಎಲ್ಲವೂ ತಾನೇ ಬಂದಾವು. ಯಾವುದು ಎಲ್ಲವೂ ಈ ಜಗತ್ತಿನ, ಈ ಜಗತ್ತಿಗೆ ಬಂದಾನೆ ಬರ್ತಾವ. ಇಲ್ಲ ಜಗತ್ತಿಗೆ ನೀ ಹೋದೆ ಅಂದ್ರೆ ಜಗತ್ತು ಏನ್ ಹೋಗ್ಬಿಡ್ತಕ್ಕ. ನೀನ್ ಹಂಗ ತಿಳ್ಕೊ, ನೀ ಬೇಕಾದ್ ಮಾಡು. ಅದರ ರಹಸ್ಯ ಬಹಳ ದೊಡ್ಡ ರಹಸ್ಯ. ಗೊತ್ತಾಗತ್ತೆ. ಈಗ ನಿನ್ನ ನಿಜ ಸ್ವರೂಪ ನೋಡುವಂತ ಇವರೆಷ್ಟು ಅಮೃತದ ವಿದ್ಯೆಗಳನ್ನ ನಮಗ್ ಕೊಡ್ತಾರ. ನಾವಿದನ್ನ ಸೇವಿಸಿ ಧನ್ಯರಾಗ್ಬೇಕು. ಜಲ್ದಿ ಅರ್ಜೆಂಟ್ ಜೀವನ ಸೇವೆಗಳು ಇನ್ನೊಂದ್ ಕಡೆ ಹೇಳ್ತಾರ, ಅರ್ಜೆಂಟ್ ಮಾಡ್ಬೇಕಾದ್ದೇನು ಬದುಕಿನೊಳಗೆ ಅರ್ಜೆಂಟ್ ಏನ್ ಮಾಡಬೇಕು? ಹೌದು. ಅದಕ್ಕಿಂತ ದೊಡ್ಡದು ಯಾವ್ದೈತಿ? ನಿನ್ನ ಸ್ವರೂಪವನ್ನ ನೀನು ತಿಳಿಬೇಕು. ನೀನು ಅಮೃತ ಸ್ವರೂಪ ಅನ್ನೋದನ್ನ ಅರಿಬೇಕು, ಅನುಭವಿಸ್ಬೇಕು. ಆಮೇಲೆ ಈ ದೇಹ ಜಗತ್ತು ಯಾವ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ಅಂತ ಗೊತ್ತಾಗತ್ತೆ. ಬ್ರಹ್ಮವಸ್ತು ಒಂದೇ ಸ್ವತಂತ್ರವಾದ ಅಸ್ತಿತ್ವ ಉಳ್ಳದ್ದು. ಅದು ನಮ್ಮೊಳಗೂ ಐತಿ. ಅದು ಒಳಗೈತಿ ಅಂತ ಹೇಳುವಾಗ ಒಳಗೆಲ್ಲರ ಐತಿ ಅಂತ ಅಲ್ಲ. ನಾವ್ ಹಂಗ ಒಳಗೆ ಹುಡುಕಾಡಕ್ ಶುರು ಮಾಡ್ತೀವಿ. ಹಂಗಿಲ್ಲ. ನಮ್ಮ ದೇಹ ಇವು ಎಲ್ಲ ನಮ್ಮ ಮನಸ್ಸಿನಿಂದ ಕಾಣ್ತಾವ. ಜ್ಞಾನಿಗಳ ಉಪದೇಶ ಬಹಳ ಅದ್ಭುತ. ಈ ದೇಹವನ್ನ ನಾವು ಮನಸ್ಸಿನಿಂದ ನೋಡ್ತೇವೆ, ಜಗತ್ತನ್ನ ಇಂದ್ರಿಯಗಳಿಂದ ನೋಡ್ತೇವೆ. ಇಲ್ಲ ಎಲ್ಲವನ್ನ ನೋಡ್ತೇವಿ. ಕೊನೆಗೆ ಎಲ್ಲವನ್ನ ಅಹಂಕಾರದಿಂದ ನೋಡ್ತೇವೆ. ಏನ್ ಶಂಕರ್? ಇಡೀ ಜಗತ್ತನ್ನು ಎದರಿಂದ ನೋಡ್ತೀವಿ? ಅಂತಃಕರಣದಿಂದ. ಒಳಗಿನ ಜಗತ್ತದು, ಹೊರಗಿನ ಜಗತ್ತ ಅಲ್ಲ. ಹೊರಗಿವು ರೂಪ ಶಬ್ದ ಸ್ಪರ್ಶ ರೂಪ ಸುಗಂಧಗಳಿದ್ದಾವೆ, ಅವುಗಳ ಸಮೂಹ ಈ ಜಗತ್ತು ಎಲ್ಲ. ಆದ್ರೆ ಒಳಗೆ ಹೋಗ್ತಾ ಹೋಗ್ತಾ ಅಹಂಕಾರ ನಮ್ದು ಕೊನೆ. ಅಲ್ಲಿ ಪಾಜೆಗಟ್ಟಿ ಅಂತಾರ, ಅಲ್ಲಿ ಮುಟ್ಟಿದ್ವಿ. ಅದ್ರಾಗ ಎಲ್ಲರೂ ವಾಸ ಮಾಡೋದು. ಅದೇ ಆಗಿರೋರು ಎಲ್ಲರೂ ಅದನ್ನ ದಾಟಾಕ ಬರುವುದಿಲ್ಲ, ಅದನ್ನ ಉಲ್ಲಂಘನ ಮಾಡಾಕ ಬರುವುದಿಲ್ಲ. ಅಷ್ಟು ಪ್ರಬಲವಾದಂಥದ್ದು ಅದೇ ಜೀವಭಾವ ಅಂತ ಕರೀತಾರೆ. ಆ ಜೀವಭಾವ ನಷ್ಟ ಆಗುವುದು ಗುರುವಿನ ಕರುಣೆಯಿಂದ. ಜೀವನೂ ನಾನಲ್ಲ, ಅದೇ ನಷ್ಟ. ನಷ್ಟ ಅಂದ್ರೆ ಮತ್ತೇನಾರ ಆಕತಿ ಅಂತಿಲ್ಲ. ಅವುಗಳ ಮೇಲೆ ಇವು ಅವಲಂಬನ ಇರುತ್ತಾವು. ದೇಹಾದಿಗಳು, ಎಲ್ಲಾ ದೇಹಗಳು ಅಹಂಕಾರದ ಮಾತು ಕೇಳು. ನೀವೆಲ್ಲಾ ಸುದ್ದಿ ಮುಟ್ಸೋದು ಅಲ್ಲೇ ಎಟ್ಟೆಬುದ್ಧಿವಂತಿರು. ನೀನು ಅಹಂಕಾರಕ ಸುದ್ದಿ ಮುಟ್ಸೋದು. ಅಹಂಕಾರದ ಆಚೆಗೆ ಏನಿಲ್ಲದ ಬರು ಬಯಲು 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 ಚಿದಾಕಾಶ. ಅದು ಸತ್ಯದೇವರು. ಅದನ್ನ ನೀವು ಅರಿತು ಅನುಭವಿಸ್ಬೇಕು. ಅನುಭವಿಸ್ಬೇಕಂದ್ರೆ ಅದು ನಾನು. ಇವು ಯಾವೂ ನಾನಲ್ಲ, ಇವು ಯಾವೂ ಸತ್ಯವಲ್ಲ. ಇದು ಜ್ಞಾನಿಗಳಾದಾಗ ಗೊತ್ತಕತಿ. ಬ್ರಹ್ಮಜ್ಞಾನ ಆದಾಗ ಅನುಭವಕ್ಕೆ ಬರೋದು ಯಾವುದು? ಯಾವೂ ಇಲ್ಲ, ಬ್ರಹ್ಮವಸ್ತು ಒಂದೇ ಇರೋದು. ಅದಕ್ಕಂತ ಮಹಾತ್ಮರ ಆಶ್ರಯವನ್ನ ಪಡಿಬೇಕು. ಇನ್ನೆಲ್ಲೈತಿ ಮುಂದ? ಹುಟ್ಟಿಲ್ಲ. ಅದು ಚಿಜ್ಜಡ ಗ್ರಂಥಿಯೇ ನಾಶವಾಗಿ ಬಿಡ್ತದ. ನಮ್ಮನ್ನ ಪ್ರಪಂಚಕ್ಕೆ ಸೇರಿದು ಅಹಂಕಾರ, ಆತ್ಮ. ಇವುಗಳೆಲ್ಲ ಸಂಘ ಯಾವುದು? ಚಿಜ್ಜಡ ಗ್ರಂಥಿ. ಅದು ಎಲ್ಲರಿಗೂ ಐತಿ. ಅದು ಆಚೆ ಹೋಗಿ ಕೊಡಲ್ಲ. ನೋಡಿ, ಯಾರನ್ನೂ ಆಚೆ ಹೋಗಿ ಕೊಡಲ್ಲ. ಏನಿದ್ರು ಅದ್ರ ಕೆಳಗೆ ಇರ್ಬೇಕು ಎಲ್ಲಾರು. ಇವರು ಗುರುಗಳಿದ್ರ ಇವನಿಗೆ ಪ್ರಾಮಾಣಿಕವಾಗಿ ನಾನು ಮುಕ್ತನಾಗಬೇಕು, ದೇವರಲ್ಲಿ ಒಂದಾಗಬೇಕು. ಅಲ್ಲಿ ಅರಿಯೋದು ಗಿರಿಯೋದು ಇಲ್ಲ, ಅರಿತೀನಿ ಅರಿ ಅನ್ನೋದು ಇಲ್ಲ. ಇಲ್ಲಿ ನಾವು ಯಾವಾಗ್ಲೂ ಅದಕ್ಕೆ ತ್ರಿಪುಟಿ ಅಂತ ಕರಿತಿರ್ತೇವೆ. ಅದನ್ನ ಅರಿಯೋನೊಬ್ಬನಿ ಇರ್ತೀನಿ ಅಂತ ತಿಳ್ಕೊತೀನಿ. ಬ್ರಹ್ಮವನ್ನ ಅರಿಯೋನು ಇಲ್ಲ. ಇಲ್ಲ, ಅಲ್ಲಿ ನಾನೇ ಇಲ್ಲ. ಅದನ್ನ ಪದೇ ಪದೇ ಗುರುಗಳು ನನಗೆ ಹೇಳ್ತಿದ್ರು. ಯಪ್ಪ, ನಮಗ್ ಬ್ರಹ್ಮಜ್ಞಾನವೇ ಬೇಕು.
ಬ್ರಹ್ಮಜ್ಞಾನ ಬ್ರಹ್ಮವಸ್ತನ್ನೇ ಅನುಭವಿಸ್ಬೇಕಂತ ಹಗಲೆಲ್ಲ ಹೇಳ್ತಿದ್ದೆ ಅವ್ರಿಗೆ. ಎಣ್ಣೆ ಅವಾಗ ಪದೇ ಪದೇ ಅಂತಿದ್ರು, ಅವಾಗ ನೀವು ಇರುವುದಿಲ್ಲ, ನಾನು ಇಲ್ದಂಗ ಆಗ್ಲಿ, ನಾನು ಅದನ್ನ ಅನುಭವಿಸ್ಬೇಕು. ಇದು ಇಲ್ದಂಗ ಆದಾಗ ಏನು ಸಮಸ್ಯೆ, ಏನು ತೊಂದ್ರೆ, ಅಲ್ಲೇನು ಗೊತ್ತೇ ಇಲ್ಲ. ಯಾಕ? ಮನಸ್ಸಿಲ್ಲ, ಅಲ್ಲಿ ಬುದ್ಧಿ ಇಲ್ಲ, ಏನೂ ಇಲ್ಲ, ಬರೇ ದೇವರು. ಅಲ್ಲೇ ನಿಮ್ ಸಾಧನ. ದೇವರೇ ಇನ್ನ ಸಾಧನಗಳಲ್ಲಿ ತೊಡಿಸಿ ನಮ್ಮನ್ನ ಪೂರ್ಣ ಮಾಡಿ ಬಿಡ್ತಾನ. ಅದನ್ನ ಕೆಲವು ಸಲ ರಮಣ ಮಹರ್ಷಿ ನಮ್ಮನ್ನು ನುಂಗಿ ಬಿಡ್ತಾನ ದೇವರು, ನಮ್ಮನ್ನ ಬಲಿ ತಗೊಂಡ್ ಬಿಡ್ತಾನ, ಇನ್ನು ಬರೀ ದೇವರು ಉಳಿತಾನ. ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಅದನ್ನ ತಿಳಿಸಾಕ ಎಷ್ಟು ಕಷ್ಟಪಡ್ತಾರೆ ಮಹಾತ್ಮರು. ಬರೀ ಅದೇ ಅವ್ರ ಕೆಲಸ. ಮಹಾತ್ಮರ ಕೆಲಸ ಬಾರಿ ಬಾರಿ ಮಠ ಕಟ್ಟೋದು ಏನೇನಿದೆ ಅಲ್ಲ, ಬರೇ ಬ್ರಹ್ಮಜ್ಞಾನವನ್ನು ಉಂಟು ಮಾಡೋದು ಶಿಷ್ಯರಿಗೆ. ಅವ್ರ ಹತ್ರ ಬಂದವ್ರಿಗೆ ಬ್ರಹ್ಮಜ್ಞಾನ ಹೇಳೋದು. ಅಪ್ಪವ್ರು ಹೇಳ್ತಿದ್ರು, ಭಗವಾನ್ ಬುದ್ಧ 95 ವರ್ಷ ಬದುಕಿದ, ಒಂದು ದಿವಸ ಒಂದು ಕಡೆ ನಿಲ್ಲಿಲ್ಲ, ಎಲ್ಲಾ ಕಡೆ ಹೇಳ್ತಾನೆ ಇರ್ತಿದ್ದ. ಎಲ್ಲಿವರೆಗೆ ಹೇಳ್ತಿ ಅಂದ್ರೆ ಉಸಿರು ಇರುವರೆಗೆ. ಏನ್ ಹೇಳೋದು? ನೀ ಬ್ರಹ್ಮಿದ್ದಿ ಅಂತ ಹೇಳಿದ್ವಿ, ಇನ್ನೇನ್ ಹೇಳೋದು? ಅದಕ್ಕಿಂತ ದೊಡ್ಡದಿಲ್ಲ. ಹಿಂಗ್ ಹೇಳಿದ್ರಂತ ಭಗವಾನ್ ಬುದ್ಧನ ಬಗ್ಗೆ ಅಪ್ಪವ್ರಿಗೆ ಬಹಳ ಅಭಿಮಾನ ಇತ್ತು. ಏನಾರ ದೊಡ್ಡ ದೊಡ್ಡ ಮಹಾತ್ಮರ ಇವನ್ನ ಕೇಳ್ಬೇಕು ಅಂದ್ರೆ ನೀವು ದೊಡ್ಡ ದೊಡ್ಡ ವಿಜ್ಞಾನಿಗಳು, ಜಗತ್ತಿನ ಸಂಶೋಧಕರು, ವಿಜ್ಞಾನಿಗಳು, ಇಲ್ಲ ಆತ್ಮ ಸಂಶೋಧಕರು, ತತ್ವಜ್ಞಾನಿಗಳು, ಇವ್ರೆಲ್ಲರ ರಹಸ್ಯ ತಿಳಿಬೇಕು ಯಾರ್ಯಾರು ಅಂದ್ರ ಅಪ್ಪವ್ರಂತಿದ್ರೆ ಸಾಕು. ಅವರ ಪ್ರವಚನ ಕೇಳಿದ್ರೆ ಸಾಕು, ಎಲ್ಲ ದರ್ಶನ ಆಗಿ ಬಿಡ್ತಿತ್ತು. ಅದಕ್ಕೆ ನಾವು ಧನ್ಯರು ಅಂತ ಮಹಾಪುರುಷರ. ಅವ್ರು ಹೇಳಿದ್ರು ನನಗೆ ದೇಹ ಬಿಡುವಾಗ್ಲೂ ಹೇಳಿದ್ರು, ಕೊನೆವರೆಗೂ ಬಿಡುವಂಗಿಲ್ಲ. ಕೊನೆವರೆಗೂ ಪ್ರವಚನ ಮಾಡೋದು ಬಿಡುವಂಗಿಲ್ಲ. ಅದಕ್ಕೆ ನಾ ಬಿಡೋದಿಲ್ಲ. ಯಾಕೆ ಬಿಡ್ತೀನಿ? ತಾನೇ ಏನಾರ ಆಗಿ ಹೋದ್ರೆ ಹೋಗ್ಬೇಕು, ನಾನೇನ್ ಮಾಡ್ಲಿ? ಅಲ್ಲಿ ನಾ ಮಾಡ್ತೀನಿ ಹೇಳ್ತೀನಿ ಅನ್ನೋದು ಉಳಿದಿರೋದಿಲ್ಲ. ಇನ್ನೇನ್ ಮಾಡ್ತಿ? ಬ್ರಹ್ಮಜ್ಞಾನಾತ್ರಿ ನಾನು, ದೇಹ, ಜಗತ್ತು ಯಾವುದೂ ಉಳಿಯೋದಿಲ್ಲ, ಬ್ರಹ್ಮ ಉಳಿತೈತಿ. ಅದಕ್ಕದ ಕೆಲವು ಮಹಾತ್ಮರು ಬರೇ ಮೌನ ಅಂದ್ರು. ನಾನಿಲ್ವಲ್ಲ, ನಾನು ನಿಜನೇ ಅಲ್ಲಿ. ನಾನಿಲ್ಲ ಅಂದ್ರೆ ಮೌನ ನೋಡು. ನಾವಿರ್ತೀವಿ, ಮೌನ ಇಲ್ಲ, ಬರೇ ಗಲಾಟಿ ಗಲಾಟಿ ಗಲಾಟಿ. ನಿದ್ರೊಳಗೆ ನೀವಿಲ್ಲಲ್ಲ, ಎಷ್ಟು ಮೌನ ಐತಿ? ಅದು ಶಾಂಪಲ್, ಬ್ರಹ್ಮಾನಂದದ ಶಾಂಪಲ್ ನೋಡೋದು. ನಿಮ್ಗೆ ಶಾಂಪಲ್ ಬೇಕಾ ಬ್ರಹ್ಮಾನಂದದ್ದು? ನಿದ್ದೆ ಮಾಡಿ, ಆಮೇಲೆ ಎದ್ ಬಂದು ಹೇಳ್ರಿ, ಏನ್ ಹೇಳ್ತೀರಿ? ಏನ್ ಹೇಳಕ್ ಬರ್ತದ? ನಿಮ್ಗೇನ್ ಹೇಳಕ್ ಬರ್ತದೋ ಆದರೂ ಅಲ್ಲಿ ಮಹಾತ್ಮರು ಹೇಳ್ತಾರೆ, ಸೂಕ್ಷ್ಮವಾಗಿ ನಮ್ಮ ಮನಸ್ಸು ಇರ್ತತಿ, ಕಾರಣ ಶರೀರವಾಗಿರ್ತತಿ. ಯಾವುದು ಮುಳುಗಿರ್ತದೋ ಅದೇ ಹೇಳ್ತದ. ಅದು ಮತ್ತೇನ್ ಮಾಡ್ತದ ನಮ್ಮ ಮನಸ್ಸು? ಈಗ ಇಲ್ಲಿ ಕೆಲಸ ಬಿಟ್ಟೀನಿ ಅಲ್ಲ, ಮಲ್ಕೊಳ್ಳುವಾಗ ಎಲ್ಲ ಮುಗಿಸಿರಿ, ಮತ್ತ ನಾಳೆ ಅದೇ ಕೆಲಸ ನೆನಪು ಮಾಡಿ ಅಂದ ಮೇಲೆ ಅಲ್ಲಿ ಇರ್ಬೇಕಿದು ಅಂತ ಹೇಳಿದರು. ಯಾವುದು? ಮನಸ್ಸು. ಬಹಳ ಬಲವಾದದ್ದು ಮನಸ್ಸು, ಅಸಾಮಾನ್ಯವಾದದ್ದು. ಅದನ್ನ ಮೀರಿದವರು ಯಾರು ಇಲ್ಲಿ ಜಗತ್ತಿನೊಳಗೆ. ಜಗತ್ತಿನೊಳಗೆ ಇರ್ಬೇಕಂದ್ರೆ ಜಗತ್ ದಾಟಬೇಕು. ಎಲ್ಲಾ ತಿಳಿಸೋತ 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 ನಮಗೆ ಹೋಗಿ ಎಲ್ಲಾ ಮನೋಮಯ ಜಗತ್ತು ಏನೂ ಇಲ್ಲ, ನೀವು ಬ್ರಹ್ಮಿದ್ದೀರಿ. ಎಷ್ಟು ಕರುಣಾಳುಗಳವರು. ಅವ್ರ ಮಾತನ್ನ ದಿವಸ 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 ಕೇಳ್ತಾನೆ ಇರ್ಬೇಕು. ಗುಂಪು ಕಟ್ಟಿಕೊಂಡು ಒಬ್ಬೊಬ್ಬರು ಒಟ್ಟದನ್ನ ಕೇಳ್ತಾನೆ ಇರ್ಬೇಕು. ಕೇಳಿ 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 ಒಂದು ದಿವಸ ನಾವು ಬ್ರಹ್ಮ ಅಂತ ಅನುಭವಕ್ಕೆ ಬರ್ತದೆ. ಅದರಲ್ಲಿ ಇದೊಂದು ಉಪಾಯ. ಎಷ್ಟು ಚಂದಿಲ್ಲ. ಅದು ಇದು ಎನ್ನದು ಇದಿರಿಟ್ಟದು ಅಳಿದು ಹೋಗುದು. ನೀ ಯಾವ್ದ್ಯಾವ್ದಂತಿ ಯಾವ್ದು ಹೇಳುದಿಲ್ಲ ನೋಡು. ಹೇಳಪ್ಪ, ತೋರ್ಸಪ್ಪ, ಯಾವ್ದಾರ ಬುದ್ಧಿವಂತಿರಲಿ, ಬೇಕಾದಂತ ತತ್ವಜ್ಞಾನ ಇರ್ಲಿ, ಬೇಕಾದಂತ ಮನೋಶಾಸ್ತ್ರಜ್ಞರಿರ್ಲಿ, ಭೌತಶಾಸ್ತ್ರಜ್ಞರಿರ್ಲಿ, ಯಾವ್ದು ನಾಶ ಆಗೋದಿಲ್ಲ ಹೇಳು? ಯಾವ್ದಾಗುದಿಲ್ಲ. ನಿಂದೇನಿಸ್ಕೊಂಡಿದ್ದೆ ಎಲ್ಲಾ ನಾಶ ಆಗ, ಯಾವುದೂ ಉಳಿಯುವುದಿಲ್ಲ. ಅಳಿದು ಹೋಗುವುದು ಅಸತ್ಯವೆಂದಲ್ಲ, ಇರುವುದಲ್ಲ, ಸತ್ಯ ಅಲ್ಲ, ಅಸತ್ಯವೆಂದು ತಿಳಿದು ಮೊದಲ ವಾಸನೆ ಅಂತ ಹೇಳ್ತಾರೆ. ಅದಕ್ಕೆ ಪದೇ ಪದೇ ಒತ್ತು ಕೊಡ್ತಾರೆ. ಅದು ಮೂಲ ಅಹಂಕಾರ ಅಂತ ಐತಿ. ಮೂಲ ಅಹಂಕಾರ ಹೆಂಗಾತು ಏನಾಯ್ತು ಅಂತ ಗೊತ್ತಿಲ್ಲ, ಆದ್ರೆ ಐತಿ ಮೂಲ ಅಹಂಕಾರ. ಅದು ಇದನ್ನೆಲ್ಲಾ ಮಾಡೈತಿ ಅಂತ ಹೇಳ್ತಾರೆ. ಅದು ಮೊದಲ ವಾಸನೆಯ ಹಮ್ಮಡಿ. ಗುರು ಕರುಣೆಯಿಂದ ಗುರುವಿನಲ್ಲಿ ನಾನು ಅಹಂಕಾರ ಇರಬಾರ್ದು,
ಅಹಂಕಾರ ಇರಲೇಬಾರದು ಅಂತ ಹೇಳಿ ಅದನ್ನ ಇರಲೇಬಾರದು ಅಂದ್ರೆ ಗುರು ಕರುಣೆ ಮಾಡಿದ್ರೆ ಅದು ಇಲ್ದಂಗ ಆಗತ್ತೆ. ನಾವಿರ್ತೀವಿ, ಅದು ಬ್ರಹ್ಮಜ್ಞಾನ. ಮನಸ್ಸಿಲ್ಲ, ನಾವದೀವಿ. ಎಷ್ಟು ಆಶ್ಚರ್ಯ ಅಲ್ಲ. ಮನಸ್ಸಿರಲ್ಲ, ಅಂತಃಕರಣ ಯಾವುದೂ ಇರು, ಯಾವ್ದಂದ್ರೆ ಯಾವುದು ಇರುವುದು. ಇನ್ನದು ಇರ್ತೈತಿ ಅಂತೀವಲ್ಲ, ಅದು ತೋರಿ, ಅದೇನು ಸತ್ಯವಲ್ಲ. ಹೊರಗೆ ತೋರುವುದು ಸತ್ಯವಲ್ಲ. ನಾವು ದೇವರು ಅಂತ ಹೊರಗೆ ದೇವರ ಗುರುದೇವರನ್ನ ಪೂಜಿಸ್ತೀವಿ, ಎಲ್ಲಾ ಮಾಡ್ತೀವಿ, ಅದು ಹೊರಗಿಂದ. ಒಳಗವರು ಬ್ರಹ್ಮ. ಅದನ್ನ ಪೂಜೆ ಮಾಡಕ ಏನ್ ಮಾಡಕ್ಕೂ ಬರುವುದಿಲ್ಲ. ಆ ಬ್ರಹ್ಮವನ್ನ ನಾವೇ ಗುರು ಕರುಣೆಯಿಂದ ನಾವೇ ಅದೇ ನಾವಂತ ಅನುಭವಿಸಿದ್ರೆ ಅದು ಬ್ರಹ್ಮಜ್ಞಾನ. ಅವ್ರು ಯಾವ ಸುಖ ದುಃಖ ಚಿಂತೆ ಭಯ ಮುಟ್ಟುದೇ ಇಲ್ಲ. ಅವು ನಿಜಗೊಂಡು ಹೇಳುದಿಲ್ಲ, ಅದರೊಳು ಮನವೇ ಇಲ್ಲ, ಅದರ ಕನಸು ನೆನಸು ಮುಂದಿಲ್ಲ. ಬರಿ ಅರಿವಲ್ಲದೆ ಮೂಢತೆಯಲ್ಲ, ಅರಿಯದರೆಂಬದು ಸುಪ್ತಿಯೂ ಅಲ್ಲ. ಆ ಚಿತ್ಪದವೇ ಪೂರ್ಯ